ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಾನೀಗ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಪ್ರಿನ್ಸೆಸ್ ಗೇಟ್ನಲ್ಲಿ ಆಯೋಜಿಸಿರುವಂತಹ ಗೇಟ್ ನಂಬರ್ 9ರಲ್ಲಿ ಆಯೋಜಿಸಿರುವಂತಹ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ 23ನೇ ವಾರ್ಷಿಕ ಸಾಮಾನ್ಯ ಸಭೆಯ ಕಾರ್ಯಕ್ರಮದಲ್ಲಿ ಇದ್ದೀನಿ. ಬನ್ನಿ, ಈ ಒಂದು 23ನೇ ವಾರ್ಷಿಕ ಸಾಮಾನ್ಯ ಸಭೆಯ ಎಲ್ಲ ವಿಷಯವನ್ನು ತಿಳಿದುಕೊಳ್ಳೋಣ. ಮಾರ್ಗವನ್ನು ಎಂದಿಗೂ ಅನುಸರಿಸುವುದಿಲ್ಲ ಎಂಬುದನ್ನು ಮತ್ತು ಧರ್ಮ, ಭಾಷೆ, ಪ್ರದೇಶ ಅಥವಾ ಆರ್ಥಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದ ಮತಭೇದ ಮತ್ತು ಸಮಸ್ಯೆಗಳನ್ನು ಶಾಂತಿಯುತ ಮತ್ತು ವಿಧಾಯಕ ಸಾಧನೆಗಳಿಂದ ಬಗೆಹರಿಸಬೇಕೆಂಬುದನ್ನು ನಾನು ದೃಢಪಡಿಸುತ್ತೇನೆ. ಜೈ ಸಹಕಾರ. ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆತ್ಮೀಯ ಸಹಕಾರಿ ಬಂಧುಗಳೇ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ 23ನೆಯ ವಾರ್ಷಿಕ ಮಹಾಸಭೆಯ ಸುಸಂದರ್ಭದಲ್ಲಿ ಇವತ್ತೆಲ್ಲ ನಾವು ಸೇರಿದ್ದೇವೆ. ಆತ್ಮೀಯ ಸಹಕಾರಿ ಬಂಧುಗಳೇ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ 23ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಭಾಗಗಳಿಂದ ಆಗಮಿಸಿರುವ ಸೌಹಾರ್ದ ಸಹಕಾರಿಯ ಮಾನ್ಯ ಪ್ರತಿನಿಧಿಗಳೇ, ವೇದಿಕೆ ಮೇಲಿರುವ ಸಂಯುಕ್ತ ಸಹಕಾರಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ನಂಜನಗೌಡ ಅವರೇ ಹಾಗೂ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯ ನಿರ್ದೇಶಕರುಗಳೇ, ಎಲ್ಲರಿಗೂ 23ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಎಲ್ಲರ ಪರವಾಗಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ರಾಜ್ಯದ ಸಹಕಾರಿ ಕ್ಷೇತ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮೈಲಿಗಲ್ಲಾಗಿ ಪ್ರಾರಂಭವಾಗಿರುವ ಕರ್ನಾಟಕದ ಈ ಸೌಹಾರ್ದ ಸಹಕಾರಿ ಚಳವಳಿ ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿರುವುದು ತಮಗೆಲ್ಲ ತಿಳಿದಿರುವಂಥ ವಿಷಯ ಆಗಿದೆ. ರಾಜ್ಯದ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಯುವಕರನ್ನು ಆಕರ್ಷಿಸುತ್ತಿರುವ ಈ ಸೌಹಾರ್ದ ಸಹಕಾರಿ ಚಳವಳಿ ಬೆಳವಣಿಗೆಗೆ ಅತ್ಯಂತ ವಿಭಿನ್ನವಾಗಿದೆ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿದೆ, ವೇಗವಾಗಿದೆ ಹಾಗೂ ಹಳೆಯ ಕಾಯ್ದೆ 1959ರ ಸಾಂಪ್ರದಾಯಿಕ ಸಹಕಾರಿ ಸಂಸ್ಥೆಗಳಿಗೆ ಹೊಸ ಚೈತನ್ಯ ಕೂಡ ತುಂಬ್ತಾ ಇದೆ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ. ಸಂಯುಕ್ತ ಸಹಕಾರಿಯ ವಾರ್ಷಿಕ ಮಹಾಸಭೆ ಅಂದರೆ ಸೌಹಾರ್ದ ಸಹಕಾರಿಗಳಿಗೆ ಒಂದು ರೀತಿಯ ಹಬ್ಬದ ವಾತಾವರಣವನ್ನು ಅನುಭವಿಸ್ತೇವೆ. ಎಲ್ಲೆಡೆ ಸಂಭ್ರಮ, ಸಡಗರ, ಸೌಹಾರ್ದ ಸಹಕಾರಿ ಚಳವಳಿಯ ವಿಶಿಷ್ಟತೆ ಹಾಗೂ ಸಂಯುಕ್ತ ಸಹಕಾರಿಯ ಒಂದು ಮೇಲ್ಪಂಕ್ತಿ. ಇಂತಹ ಸಭೆಯಲ್ಲಿ ಭಾಗವಹಿಸಿರುವ ತಮಗೆಲ್ಲ ಮತ್ತೊಮ್ಮೆ ಸಂಯುಕ್ತ ಸಹಕಾರಿಯ ಪರವಾಗಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಯುಕ್ತ ಸಹಕಾರಿ ಈ 23ನೇ ಸಾಮಾನ್ಯ ಸಭೆಯನ್ನು ಯಶಸ್ವಿಯಾಗಿಸುವುದಕ್ಕೆ ಜೊತೆಗೆ ಈ ಸಭೆಯನ್ನು ಅರ್ಥಪೂರ್ಣವನ್ನಾಗಿಸಲು ತಮ್ಮ ಸಕ್ರಿಯ ಭಾಗವಹಿಸಿಕೆ ಅಗತ್ಯ. ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ನಿರ್ದೇಶಕರನ್ನು ಕೂಡ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪರಿಚಯ ಮಾಡಿಸ್ಕೊಳ್ಳುವಂಥ ಭಾಗ್ಯ ನನಗಿದೆ ಹಾಗೂ ಅವರುಗಳೆಲ್ಲ ಎಲ್ಲರ ಪರಿಚಯವನ್ನು ನಾನು ಮಾಡಿಕೊಡೋದಕ್ಕೆ ತಮಗೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಶ್ರೀಯುತ ಜಿ ನಂಜನಗೌಡ ಮಾನ್ಯ ಅಧ್ಯಕ್ಷರು. ಶ್ರೀಯುತ ಜಿ ನಂಜನಗೌಡ ಅವರು ವೃತ್ತಿಯಲ್ಲಿ ಸಣ್ಣದು ಲೆಕ್ಕ ಪರಿಶೋಧಕರಾಗಿದ್ದಾರೆ. ಪ್ರವೃತ್ತಿಯಲ್ಲಿ ಸಹಕಾರಿಗಳು ಮತ್ತು ಕೃಷಿಕರು.
ಈಗ ಹಿಂದಿನ ದಾವಣಗೆರೆ ಮತ್ತು ಈಗ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ತೀರ್ನಹಳ್ಳಿಯಲ್ಲಿ ಅವರು ಜನಿಸಿರ್ತಾರೆ. ಸನ್ನದ ಲೆಕ್ಕ ಪರಿಶೋಧಕರ ವೃತ್ತಿಯ ಜೊತೆಗೆ ಜನಸಾಮಾನ್ಯರಿಗೆ ಸಹಾಯಕವಾಗುವಂಥ ಕಾರ್ಯಕ್ಷೇತ್ರವನ್ನು ಅರಸುತ್ತಾ ಸಹಕಾರ ಕ್ಷೇತ್ರದ ಬಗ್ಗೆ ಅಭಿಮಾನ ಮೂಡಿ ಸಹಕಾರ ತತ್ವಗಳ ಮೂಲಕ ಈ ಕಾರ್ಯ ಸಾಧ್ಯ ಎಂದು ಮನಗಂಡು 1997ರಲ್ಲಿ ಹರಪನಹಳ್ಳಿಯಲ್ಲಿ ಆದರ್ಶ ಪಟ್ಟಣ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದವರು ಮತ್ತು ಈಗಲೂ ಕೂಡ ನಿರ್ದೇಶಕರಾಗಿ ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಾರಿನ ಪ್ರಸ್ತುತ ಅಧ್ಯಕ್ಷರಾಗಿ ಮತ್ತು ಇಂದಿನ ಸಭೆಯ ಅಧ್ಯಕ್ಷರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಮಾನ್ಯ SR ಸತೀಶ್ ಚಂದ್ರ ಅವರು ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಹಿಂದಿನ ಅಧ್ಯಕ್ಷರಾಗಿದ್ದಂಥವರು, ಕ್ಯಾಂಪ್ಕೋ ಅಧ್ಯಕ್ಷರಾಗಿದ್ದಂಥವರು, ಈಗ ಕ್ಯಾಂಪ್ಕೋದಲ್ಲಿ ನಿರ್ದೇಶಕರಾಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಶ್ರೀಯುತ ಈರಣ್ಣ ಕಡಾಡಿಯವರು ಲೋಕಸಭಾ ಸದಸ್ಯರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರು ಕೂಡ ಒಂದು ಸೌಹಾರ್ದ ಸಹಕಾರಿ ಅಧ್ಯಕ್ಷರು ಆಗಿದ್ದಾರೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಹಾಗೂ ಪ್ರತಾಪ್ ಗೌಡ ಪಾಟೀಲ್ ಅವರು ಮಾಜಿ ಶಾಸಕರು, ಅವರು ಒಂದು ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಾಗಿದ್ದಾರೆ. ಸರ್, ತಮಗೆ ಸ್ವಾಗತ. ಇದಲ್ಲದೆ ಈ ಒಂದು ಸಭೆಯಲ್ಲಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ಎಲ್ಲ ಮಾಜಿ ನಿರ್ದೇಶಕರುಗಳಿಗೂ ಸ್ವಾಗತ. ಸರ್, ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದಲ್ಲದೆ ಈ ಒಂದು ಸಭೆಯಲ್ಲಿ ಆಗಮಿಸಿರುವಂತಹ ವಿವಿಧ ಎಲ್ಲ ರಾಜ್ಯದ ಎಲ್ಲ ಒಕ್ಕೂಟಗಳ ಅಧ್ಯಕ್ಷಗಳಿದ್ದೀರಿ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅದಲ್ಲದೆ ಮತ್ತೊಮ್ಮೆ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಕರ್ನಾಟಕ ರಾಜ್ಯದ ಬೀದರ್ನ ತುದಿ ಭಾಗದಿಂದ ಚಾಮರಾಜನಗರ ಭಾಗದ ತನಕ ಆಗಮಿಸಿರುವಂಥ ಎಲ್ಲ ರಾಜ್ಯದ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೇನೆ. ಇದಲ್ಲದೆ ಇವತ್ತಿನ ಈ ಸಭೆಯಲ್ಲಿ ವೀಕ್ಷಕರಾಗಿ ಬಂದು ಈ ಸಭೆಯನ್ನು ಚೆಂದ ಕಾಣಿಸ್ತಾ ಇರುವಂಥ ನಿಮ್ಮ ಜೊತೆ ಬಂದಿರುವಂಥ ಮಾನ್ಯ ಎಲ್ಲ ಸಹಕಾರಿಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತ ಭಾಷಣಕ್ಕೆ ವಿರಾಮ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ಆತ್ಮೀಯ ಸಹಕಾರಿ ಬಂಧುಗಳೇ, ಎಲ್ರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇದರ 23ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಸಂಯುಕ್ತ ಸಹಕಾರಿಯ ಈ ಸಾಮಾನ್ಯ ಸಭೆಯ ಪ್ರತಿನಿಧಿಗಳಾಗಿ ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿ ಹಿಂದಿನ ನಿರ್ದೇಶಕರಾದಂಥ ಮಾಜಿ ನಿರ್ದೇಶಕರುಗಳು ಆಗಮಿಸಿದ್ದಾರೆ. ಶ್ರೀಯುತ YT ಪಾಟೀಲ್ರವರು, ನಾಗೇಂದ್ರ ಗುಪ್ತ ಅವರು, ಭಾಸ್ಕರ್ ಹೆಗಡೆ ಕಾಗೇರಿ ಅವರು, ಶ್ರೀಯುತ B ರಾಜಶೇಖರ್ ಅವರು, ಸಂಜೀವ್ ಮಹಾಜನ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ S ವಿಶ್ವನಾಥ್ ಅವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟಂಗೆ ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ, ಸೌಹಾರ್ದ ಸಹಕಾರಿ ಚಳುವಳಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಶ್ರೀಯುತ ಪ್ರಮೋದ್ ಹೆಗಡೆಯವರಾಗಿರ್ಬೋದು, ಕಡಾಡಿ ಸರ್ ಇದ್ದಾರೆ, ಪ್ರತಾಪ್ ಗೌಡ ಪಾಟೀಲ್ರವರು ಇದ್ದಾರೆ, ಇನ್ನೂ ಅನೇಕರು ಈ ಸಂಬಂಧಪಟ್ಟಂಗೆ ಕಾರ್ಯನಿರ್ವಹಿಸುತ್ತಾರೆ. ಅವರೆಲ್ಲರಿಗೂ ಸಹ ಸ್ವಾಗತ ಕೋರುತ್ತಾ ಸಂಯುಕ್ತ ಸಹಕಾರಿಯ ಸನ್ನದು ಲೆಕ್ಕ ಪರಿಶೋಧಕರಾದಂಥ ಶ್ರೀಯುತ ಅನಂತ್ ಮುತಾಲಿಕ್ ಅವರಿದ್ದಾರೆ, ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಅದಲ್ಲದೆ ತಮ್ಮೆಲ್ಲರಿಗೂ ಸಹ ಸಂಬಂಧಪಟ್ಟ ಸಾಮಾನ್ಯ ಸಭೆಯ ಒಂದು ಪದ್ಧತಿಯಂತೆ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಡೆದು ಬಂದ ಪದ್ಧತಿಯಂತೆ ಏನು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ
ಹುತಾತ್ಮರಾದಂಥ ರೈತರನ್ನು, ಸೈನಿಕರನ್ನು, ವಿಜ್ಞಾನಿಗಳನ್ನು ಮತ್ತು ಸಹಕಾರಿ ಕ್ಷೇತ್ರದಲ್ಲಿರುವಂಥ ಸಹಕಾರಿಯ ಗಣ್ಯರು ಸಂಬಂಧಪಟ್ಟಂಗೆ ಏನು ಅಗಲಿದ್ದಾರೆ ಅವರ ಹೆಸರುಗಳನ್ನು ತಮ್ಮ ಸಂಬಂಧಪಟ್ಟಂಗೆ ಮಂಡಿಸ್ತಾ ಇದ್ದೀನಿ. ಮಂಡನೆ ಆದ ನಂತರ ತಾವೆಲ್ಲರೂ ಸಹ ಎದ್ದು ನಿಂತು 1 ನಿಮಿಷಗಳ ಮೌನಾಚರಣೆ ಮಾಡೋದಿರ್ತದೆ. ಮೊದಲು ಹೆಸರುಗಳನ್ನು ತಮ್ಮ ಸಂಬಂಧಪಟ್ಟಂಗೆ ಮಂಡಿಸಲಿಕ್ಕೆ ಇಡ್ತಾ ಇದ್ದೀನಿ. ಶ್ರೀಯುತ BS ವಿಶ್ವನಾಥ್ ಅವರು ರಾಷ್ಟ್ರೀಯ ಸಹಕಾರಿ ಯೂನಿಯನ್ನ ಸರ್ ಇನ್ನೂ 2 ನಿಮಿಷ ಆಗುತ್ತೆ, ಹೆಸರುಗಳಿದಾವೆ ಸರ್. ಶ್ರೀಯುತ BS ವಿಶ್ವನಾಥ್ ಅವರು NCOIನ ಸಂಬಂಧಪಟ್ಟಾಗ ಅಧ್ಯಕ್ಷರಾಗಿದ್ದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಪಟ್ಟ ಹೆಸರುವಾಸಿಯಾದಂಥ ರಾಷ್ಟ್ರೀಯ ಸಹಕಾರಿ ನೇತಾರರು. MS ಸ್ವಾಮಿನಾಥನ್ ಅವರು ಕೃಷಿ ವಿಜ್ಞಾನಿಗಳಾಗಿದ್ದರು. ಶ್ರೀಯುತ ಶರತ್ ಯಾದವ್ ಅವರು ಸಂಬಂಧಪಟ್ಟಂಗೆ, ಪ್ರಕಾಶ್ ಬಾದಲ್ ಅವರು ಪಂಜಾಬ್ನ ಮುಖ್ಯಮಂತ್ರಿ ಅವರು, ಸಿದ್ದೇಶ್ವರ ಸ್ವಾಮೀಜಿಯವರು ಸಂಬಂಧಪಟ್ಟಂಗೆ, ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, KV ತಿರುಮಲೇಶ್ವರಸರು ಕನ್ನಡದ ಪ್ರಸಿದ್ಧ ಕವಿಗಳು, ಫಾತಿಮಾ ಬೇಬಿ ಅವರು ಸುಪ್ರೀಂ ಕೋರ್ಟ್ನ ಮಹಿಳಾ ನ್ಯಾಯಮೂರ್ತಿಗಳು, ಸಾರಾ ಅಬೂಬ್ಕರ್ ಅವರು ಖ್ಯಾತ ಕಾದಂಬರಿಗಾರರು, BD ಚಂದ್ರೇಗೌಡರು ಸಂಬಂಧಪಟ್ಟ ಮಾಜಿ ಕಾನೂನು ಸಚಿವರು ಸಂಬಂಧಪಟ್ಟಂಗೆ, CV ರಾವ್ ಅವರು ಗಣಿತ ತಜ್ಞರು, ಸಂಖ್ಯಾಶಾಸ್ತ್ರಜ್ಞರು, ಸುಬ್ರತಾ ರಾಯ್ ಅವರು, ಶರತ್ ಬಾಬು ಅವರು ಜನಪ್ರಿಯ ನಟಿ ಅವರು, ಶ್ರೀಮತಿ ಲೀಲಾವತಿ ಅವರು, ಶ್ರೀಮತಿ ಸ್ಪಂದನಾ ವಿಜಯ್ ಅವರು, ನಂದಮುರಿ ತಾರಕರತ್ರವರು, ಶ್ರೀಮತಿ ವಾಣಿ ಜಯರಾಮ್ ಅವರು, ತೆಂಕುತಿಟ್ಟಿನ ಪ್ರಸಿದ್ಧ ಮೇರು ಭಾಗವತರಾದಂಥ ಬಪ್ಪಿಲ ನಾರಾಯಣ ಭಾಗವತರು, ಶ್ರೀ R ಧ್ರುವನಾರಾಯಣ ಅವರು, ಡಾಕ್ಟರ್ ಭುಜಂಗ ಶೆಟ್ಟಿ ಅವರು, KC ರಘು ಅವರು, ಡಾಕ್ಟರ್ GH ನಾಯಕ್ ಅವರು, ಶ್ರೀಮತಿ ರತ್ನಾ V ಕುಷ್ಣೂರ್ ಅವರು, ಹನುಮನ್ನ ನಾಯಕ್ ದೊರೆ ಅವರು, TM ಬಾಲಕೃಷ್ಣ ಅವರು, ಸಹಕಾರಿ TV ಅನಿತ ಅದರ ಮುಖ್ಯಸ್ಥರಾಗಿದ್ದರು, K ಶಿವರಾಮ್ ಅವರು, ದ್ವಾರಕೇಶ್ ಅವರು ನಿರ್ದೇಶಕರು, MB ಭಾನುಪ್ರಕಾಶ್ ಅವರು, ಸಹಕಾರ ರತ್ನ ಪುರಸ್ಕೃತರಾದಂಥ ರಾವ್ ಸಾಹೇಬ್ ಪಾಟೀಲ್ ಅವರು ಸಂಬಂಧಪಟ್ಟಂಗಿದಾಗಿದ್ದಾರೆ. ಅದೇ ರೀತಿಯಾಗಿ ಖ್ಯಾತ ನಿರೂಪಕಿಯಾದಂಥ ಅಪರ್ಣ ಅವರಿದಾಗಿದ್ದಾರೆ. ಭೀಮ್ಸೇನ್ ಬಂಕದ್ ಅಂತೇಳಿ ಸಂಯುಕ್ತ ಸಹಕಾರಿ ಏನು ಸೌಹಾರ್ದ ಸಹಕಾರಿ ಚಳವಳಿಯ ಜಂಟಿ ನಿಬಂಧಕರಾಗಿದ್ದರು ಭೀಮ್ಸೇನ್ ಬಂಕದ್ ಅವರು. ರುದ್ರಗೌಡ ಪಾಟೀಲ್ ಅವರು ಸಂಬಂಧಪಟ್ಟಂಗೆ, ಸಂದೀಪ್ ಭೀಮಣ್ಣ ಹುಚ್ಚಣ್ಣ ಅವರು, ಸಿದ್ದರಾಮಪ್ಪ ಅರಳಗುಂಡಿಗೆ ಅವರು ನಿರ್ದೇಶಕರು, ಸಾಯಿ ಗಣೇಶ್ ಪತ್ತಿನ ಸೌಹಾರ್ದ, ವಿಲಾಸರಾವ್ ಶಿವಗೌಡ್ ಪಾಟೀಲ್ ಅವರು, ಬಾಪು ಪ್ರಭು ಮುಂಡೆ ಅವರು, ಶ್ರೀಮತಿ ಶಾಂತಮ್ಮ ಕಲ್ಯಾಣಿ ಅವರು, ಉದಯ್ ಕುಮಾರ್ ಈಶ್ವರ್ ಸಾನಿಕೊಪ್ಪ ಅವರು, ಸುರೇಶ್ ಪಾಟೀಲ್ ಅವರು, ಅರುಣ್ ಜಗನ್ನಾಥ್ ಬೇಡೇಕರ್, ಹನುಮಂತ್ ಲಮಾಣಿ ಅವರು, ಚೆನ್ನಪ್ಪ ಬಸಪ್ಪ ಕಾಳಿ ಅವರು, ಶಿವಪ್ಪ ಯಲ್ಲಪ್ಪ ಪೂಜಾರ್ ಅವರು, ಮಹಾನಂದ ಬಾಲಕೃಷ್ಣ ತೋಟೂರ್ ಅವರು, ಸಿದ್ದನಗೌಡ ಬಸನಗೌಡ ನಿರ್ದೇಶಕರು, ಓಂ ಶ್ರೀ ಸರ್ವೋದಯ ಸಹಕಾರಿ ಅವರು, ಡಾಕ್ಟರ್ ಮುಗ್ದುಮ್ ಅವರು, ಚಂದ್ರಕಾಂತ್ ಮಲಗೌಡ ಪಾಟೀಲ್ ಅವರು, ವೀರಯ್ಯ ರಾಚಯ್ಯ ಹಿರೇಮಠ ಅವರು, ಯಲ್ಲಪ್ಪ ಅಗೇದಾರ್ ನಿರ್ದೇಶಕರು, ವಿಷ್ಣು ಅರ್ಬನ್, ಮಹೇಶ್ ಮಂದಲ್ ಅವರು, ಭರಮಪ್ಪ ಬಾಬು ಅವರು. ಈ ರೀತಿಯಾಗಿ ರಾಜ್ಯದಿಂದಿರುವಂಥ ಒಟ್ಟು ಈ ಸಂಯುಕ್ತ ಸಹಕಾರಿ ಕಲೆಕ್ಟ್ ಮಾಡಿದಂಥ ಡಾಟಾ ಪ್ರಕಾರ 79ಕ್ಕಿಂತ ಹೆಚ್ಚಿನ ಈ ಒಂದು ಸಹಕಾರಿ ಕ್ಷೇತ್ರದ ನಿರ್ದೇಶಕರು, ಸದಸ್ಯರು ಸಂಬಂಧಪಟ್ಟಂಗೆ ಇದಾಗಿದ್ದಾರೆ. ಆ ಎಲ್ಲ ಗಣ್ಯರನ್ನು ಒಂದು ರೀತಿಯಲ್ಲಿ ನಾವು ಸ್ಮರಿಸಿ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳೋದ್ರ ಮೂಲಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಸಂಸದರು ಏನಿದ್ದರು, ಮಾಜಿ ಸಂಸದರು, ಅವ್ರಿಗೂ ಸಹ ಸಂಬಂಧಪಟ್ಟಾಗಿದೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ತಾವೆಲ್ಲರೂ 1 ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಾಮಾನ್ಯ ಸಭೆಗೆ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಸಹಕಾರಿ ಸಂಸ್ಥೆಯ ಪ್ರತಿನಿಧಿಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋದನ್ನು ಪತ್ರ ಮುಖೇನ ಮತ್ತು ಇಮೇಲ್ ಮುಖೇನ ತಿಳಿಸಿದಂತರಿದ್ದಾರೆ. ಈ 19 ಸೌಹಾರ್ದ ಸಹಕಾರಿಗಳ ಸಂಬಂಧಪಟ್ಟಂಗೆ ಪತ್ರ ತಲುಪದೇ ಇರುವಂಥ ಇಮೇಲ್ ಮೂಲಕ ಬಂದಿರೋದನ್ನು ಸಹ ಸಂಬಂಧಪಟ್ಟಂಗೆ ತಮ್ಮ ಸಭೆಯ ಅವಗಾಹನೆಗೆ ತರಿಸ್ತೇ ತಾವು ಅನುಮತಿ ಕೊಟ್ಟರೆ ಇವರೆಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ಸಾಮಾನ್ಯ ಸಭೆಯಿಂದ ವಿನಾಯಿತಿಯನ್ನು ಸಿಗ್ತದೆ. ಒಂದು TMK 228 ತುಮಕೂರು ಕಾರ್ಪೊರೇಟ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ತುಮಕೂರು, TMK 92 ಶ್ರೀ ವೀರಶೈವ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ತುಮಕೂರು, SMG 76 ಸಹ್ಯಾದ್ರಿ ರೈತರ ಮಿತ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಶಿವಮೊಗ್ಗ, SMG 46 ಕ್ಯಾಥೋಲಿಕ್ ಕ್ರಿಶ್ಚಿಯನ್ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಶಿವಮೊಗ್ಗ, MNG 69 ಅನುಗ್ರಹ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ದಕ್ಷಿಣ ಕನ್ನಡ, UDP 127 ಯೂನಿವರ್ಸಲ್ ಸೌಹಾರ್ದ ಸಹಕಾರಿ ನಿಯಮಿತ ಉಡುಪಿ, UDP 129 ಓಂಕಾರ ಸೌಹಾರ್ದ ಸಹಕಾರಿ ನಿಯಮಿತ ಉಡುಪಿ, UDP 68 ಶ್ರೀ ಮಹಾಲಿಂಗೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಉಡುಪಿ, UDP 85 ಸಂಹಿತಾ ಸೌಹಾರ್ದ ಸಹಕಾರಿ ಸಂಘ ಉಡುಪಿ, GLB 22 ಕಲ್ಯಾಣ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಕಲಬುರಗಿ, RCR 93 ಆಸರೆ ವಿವಿಧ ದೋಷ ಸೌಹಾರ್ದ ಸಹಕಾರಿ ಸಂಘ ರಾಯಚೂರು, KPL 01 ತಾವರಗೆರೆ ಪಟ್ಟಣ ಸೌಹಾರ್ದ ಸಹಕಾರಿ ಬ್ಯಾಂಕ್ ಕೊಪ್ಪಳ, DWD 02 ಶ್ರೀ ವಿಜಯಲಕ್ಷ್ಮಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಧಾರವಾಡ, DWD 100 ಉತ್ತರ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ, BGM 501 ಶ್ರೀ ಮಹಿಳಾ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಬೆಳಗಾವಿ,
BGM 546 ಅಣ್ಣಾ ವಿವಿಧ ದೇಶ ಸೌಹಾರ್ದ ಸಹಕಾರಿ ನಿಮಿತ್ತ ಬೆಳಗಾವಿ. BGM 528 ಶ್ರೀ ಬಾಲಾಜಿ ವಿವಿಧ ದೇಶ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಬೆಳಗಾವಿ. BGM 948 ಸಂಪೂರ್ಣ ಶ್ರೀ ಅರ್ಬನ್ ಸೌಹಾರ್ದ ಸಹಕಾರಿ ಸಂಘ ಬೆಳಗಾವಿ. HVR 119 ಶ್ರೀ ಶ್ರೀ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘ ಹಾವೇರಿ. ಈ 19 ಸೌಹಾರ್ದ ಸಹಕಾರಿಗಳ ಪತ್ರ ತಲುಪಿದೆ ಇಮೇಲ್ ಮೂಲಕ ಮತ್ತು ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿ ಪತ್ರ ತಲುಪಿದೆ. ಈ ಎಲ್ಲರಿಗೂ ಸಹ ಸಂಬಂಧಪಟ್ಟಾಗ ಸಾಮಾನ್ಯ ಸಭೆಯಿಂದ ಅನುಮತಿ ಕೊಟ್ಟರೆ ಅವ್ರ ಗೈರು ಹಾಜರಿಗೆ ಅನುಮತಿ ದೊರಕಿದೆ ಅಂತ ಭಾವಿಸ್ತೀವಿ ಸರ್. ಧನ್ಯವಾದಗಳು ಸರ್. ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು 23ನೇ ವಾರ್ಷಿಕ ಸಾಮಾನ್ಯ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಾಂತಿಕರ್ ಅವರೇ, ನಮ್ಮ ಮಾಜಿ ಉಪಾಧ್ಯಕ್ಷರಿರ್ತಕ್ಕಂಥ ಕೌಟ್ಗಿ ಮಠರವರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಕಿರಿಯ ನಿರ್ದೇಶಕ ಮಿತ್ರರೇ, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ರೇ, ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ SR ಸಚಿತ್ ಚಂದ್ರ ಅವರೇ, ನಮ್ಮ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಅನೇಕ ನಮ್ಮ ಹಿರಿಯ ನಿರ್ದೇಶಕರಿದ್ದಾರೆ, ಸಂಯುಕ್ತ ನಿರ್ದೇಶಕರಿದ್ದಾರೆ. ಎಲ್ಲ ನಿರ್ದೇಶಕರ ಬಂಧುಗಳೇ, ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿ ಮಿತ್ರರೇ, ತಮ್ಮೆಲ್ಲರಿಗೂ ಸಂಯುಕ್ತ ಸಹಕಾರಿಯ 23ನೇ ಸಾಮಾನ್ಯ ಸಭೆಗೆ ಗೌರವಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಕಾಗೆಯೊಂದಗಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದ ತನ್ನ ಕುಲವನ್ನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದೆಡೆ ಕಾಗೆ ಕೋಳಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಪಕ್ಷಿಗಳಲ್ಲಿ ಇರುವಂತೆ ಸಹಕಾರ ಮಾನವನ ಜೀವನದಲ್ಲಿ ಇಲ್ಲದಿದ್ದರೆ ಪಕ್ಷಿಗಳಿಗಿಂತ ಕಡೆಯಾದುದು ಮಾನವ ಜೀವನ ಎಂದು 12ನೇ ಶತಮಾನದಲ್ಲಿಯೇ ವಿಶ್ವಗುರು ಅಣ್ಣ ಬಸವಣ್ಣನವರು ಸಹಕಾರದ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಸಹಕಾರದಿಂದಲೇ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಾಧ್ಯ ಎಂದು 20ನೇ ಶತಮಾನದ ಆರಂಭದಲ್ಲಿಯೇ ಸಹಕಾರಿ ಪಿತಾಮಹ ಗದಗ ಜಿಲ್ಲೆಯ ಕಳಗಿನಹಾಳದ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲರು ದೇಶದ ಪ್ರಥಮ ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭಿಸಿ ಸಹಕಾರ ಚಳುವಳಿಗೆ ಚಾಲನೆ ನೀಡಿದ್ದಾರೆ. ಈ ಕಾರಣದಿಂದಾಗಿಯೇ ಈ ಸೌಹಾರ್ದ ಸಹಕಾರಿ ಚಳುವಳಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಈ ಚಳುವಳಿಯನ್ನು ಉಳಿಸಿದ ಬೆಳೆಸಿದ ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದ ಸಂಯುಕ್ತ ಸಹಕಾರಿಯ 23ನೇ ವಾರ್ಷಿಕ ಮಹಾಸೇನ ಸಭೆಗೆ ಆಗಮಿಸಿದ ಎಲ್ಲ ಸಹಕಾರಿಗಳಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಸಂಯುಕ್ತ ಸಹಕಾರಿಯ ವಾರ್ಷಿಕ ಸಾಮಾನ್ಯ ಸಭೆ ರಾಜ್ಯದ ಎಲ್ಲ ಸಹಕಾರಿ ಸಂಸ್ಥೆಗಳಿಗಿಂತ ಭಿನ್ನವಾದುದು ಹಾಗೂ ವೈಶಿಷ್ಟ್ಯಪೂರ್ಣವಾಗಿರುತ್ತದೆ ಎಂದು ನಾನು ಭಾವಿಸಿದ್ದೇನೆ. ವ್ಯವಸ್ಥಿತವಾದ ನೋಂದಣಿ, ಸಂಯುಕ್ತ ಸಹಕಾರಿಯ ಕಾರ್ಯಚಟುವಟಿಕೆಗಳ ಮತ್ತು ಸೌಹಾರ್ದ ಸಹಕಾರಿಗಳ ಕಾರ್ಯಚಟುವಟಿಕೆಗಳನ್ನು ಬಿಂಬಿಸುವ ಪ್ರದರ್ಶನಿಗಳು, ಸೌಹಾರ್ದ ಸಹಕಾರಿ ಕ್ಷೇತ್ರದ ಹಾಗೂ ಸಹಕಾರಿ ಕ್ಷೇತ್ರದ ಪೂರಕ ಸಂಸ್ಥೆಗಳ ಉತ್ಪಾದಿತ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ, ಸಂಯುಕ್ತ ಸಹಕಾರಿಯ ಪ್ರಕಟಣೆಗಳ ಮಾರಾಟ ವ್ಯವಸ್ಥೆ, ತಾಂತ್ರಿಕ ಮೇಳ ಇವೆಲ್ಲವುಗಳು ಈ ಕಾರ್ಯಕ್ರಮಕ್ಕೆ ವೈಭವದ ಮೆರುಗು ತಂದುಕೊಟ್ಟಿವೆ. ಸಂಪ್ರದಾಯದಂತೆ ಸಂಯುಕ್ತ ಸಹಕಾರಿಯ ವಾರ್ಷಿಕ ಸಾಮಾನ್ಯ ಸಭೆಯ ದಿನದಂದು ಉತ್ತಮ ಸೌಹಾರ್ದ ಸಹಕಾರ ಸಂಸ್ಥೆ ಹಾಗೂ ಶ್ರೇಷ್ಠ ಸಹಕಾರಿಗಳನ್ನು ಗುರುತಿಸಿ ಇದರೊಂದಿಗೆ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಸೌಹಾರ್ದ ಸಹಕಾರಿಗಳಿಗೆ ಪುರಸ್ಕರಿಸುವ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಉತ್ತಮ ಸೌಹಾರ್ದ ಸಹಕಾರಿ ಸಂಸ್ಥೆ ಹಾಗೂ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪುರಸ್ಕಾರಕ್ಕೆ ಆಯ್ಕೆಯಾದವರನ್ನು ಅಭಿನಂದಿಸುತ್ತೇನೆ. ರಾಜ್ಯದಲ್ಲಿ ದಿನಾಂಕ 31/3/2024 ಇದ್ದ ಮಾಹಿತಿಯಂತೆ 6259 ಸೌಹಾರ್ದ ಸಹಕಾರಿಗಳು ನೋಂದಣಿಯಾಗಿರುತ್ತವೆ. ರಾಜ್ಯದ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಸರಿಸುಮಾರು 72 ಲಕ್ಷಕ್ಕೂ ಹೆಚ್ಚು ಸದಸ್ಯರು ತೊಡಗಿಸಿಕೊಂಡಿದ್ದಾರೆ.
ಅಂದಾಜು 65,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕಲ್ಪಿಸಲಾಗಿದೆ. ಸುಮಾರು 1,600 ಕೋಟಿ ರೂಪಾಯಿಗಳ ಪಾಲು ಬಂಡವಾಳ, 44,000 ರೂಪಾಯಿಗಳ ಕೋಟಿ ರೂಪಾಯಿಗಳ ಠೇವಣಿ, 3,700 ಕೋಟಿ ರೂಪಾಯಿಗಳ ನಿಧಿಗಳು, 34,000 ಕೋಟಿ ರೂಪಾಯಿಗಳ ಸಾಲ, 50,000 ಕೋಟಿ ರೂಪಾಯಿಗಳ ದುಡಿಯುವ ಬಂಡವಾಳ ಮತ್ತು 650 ಕೋಟಿಗಿಂತ ಹೆಚ್ಚು ಲಾಭ ಗಳಿಕೆಯ ಹೆಗ್ಗಳಿಕೆ ಈ ಕ್ಷೇತ್ರದ್ದಾಗಿದೆ. ರಾಜ್ಯದ 31 ಜಿಲ್ಲೆಗಳ 212 ತಾಲೂಕುಗಳಲ್ಲಿ 1,631 ಇ ಸ್ಟ್ಯಾಂಪಿಂಗ್ ACC ಕೇಂದ್ರಗಳನ್ನು ಹೊಂದಿದ್ದು, ರಾಜ್ಯ ಸರ್ಕಾರದ ಪ್ರಕ್ಕಸಕ್ಕೆ ಪ್ರತಿದಿನ 1.5 ಕೋಟಿಗೂ ಹೆಚ್ಚು ರಾಜಸ್ವವನ್ನು ನೀಡುತ್ತಿವೆ ಎಂಬುದನ್ನು ತಮ್ಮ ಅವಗಾಹನೆಗೆ ತರಬಯಸುತ್ತೇನೆ. ಒಟ್ಟು 6,259 ನೋಂದಾಯಿತ ಸಂಸ್ಥೆಗಳ ಪೈಕಿ ಬೆಳಗಾವಿ ಪ್ರಾಂತದಲ್ಲಿ 2,853 ಸಂಸ್ಥೆಗಳು ಅಂದರೆ 46%, ಬೆಂಗಳೂರು ಪ್ರಾಂತದಲ್ಲಿ 1,267 ಸಂಸ್ಥೆಗಳು ಅಂದರೆ 20%, ಕಲಬುರಗಿ ಪ್ರಾಂತದಲ್ಲಿ 1,581 ಸಂಸ್ಥೆಗಳು ಅಂದರೆ 25% ಮತ್ತು ಮೈಸೂರು ಪ್ರಾಂತದಲ್ಲಿ 554 ಸಂಸ್ಥೆಗಳು ಅಂದರೆ 9% ನೋಂದಣಿಗೊಂಡಿವೆ. ಸೌಹಾರ್ದ ಸಹಕಾರಿಗಳ ಸಂಖ್ಯೆ ಮೈಸೂರು ಪ್ರಾಂತದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಬೇಕಾಗಿದೆ. ಬೆಂಗಳೂರು ಮತ್ತು ಕಲಬುರಗಿ ಪ್ರಾಂತದಲ್ಲಿಯೂ ಸಹ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯವರ ಪ್ರಯತ್ನ ಸತತವಾಗಿ ಮುಂದುವರಿಯಲಿದೆ. ರಾಜ್ಯದಲ್ಲಿ ಈ ರೀತಿಯ ಸೌಹಾರ್ದ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗೆ ಸಹಕರಿಸಿದ ಎಲ್ಲ ಸಹಕಾರಿಗಳಿಗೆ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ಸರ್ಕಾರದ ಆದೇಶದಂತೆ 2 ಸಹಕಾರ ಕಾಯ್ದೆಗಳಿಗೆ ಅಗತ್ಯ ತಿದ್ದುಪಡಿಗಳನ್ನು ಸೂಚಿಸಲು ಮಾನ್ಯ ಮಾಜಿ ಸಹಕಾರ ಸಚಿವರಾದ ಶ್ರೀ ಲಕ್ಷ್ಮಣ ಸವದಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು. ಈ ಸಮಿತಿಯಲ್ಲಿ ಹಿರಿಯ ಸಹಕಾರಿಗಳು, ಮಾನ್ಯ ಮಾಜಿ ಸಚಿವರಾದ ಶ್ರೀ ಎಸ್.ಆರ್. ಪಾಟೀಲ್, ಶ್ರೀ ಶಿವಾನಂದ ಪಾಟೀಲ್, ಶ್ರೀ GT ದೇವೇಗೌಡರು, ಶ್ರೀ MN ರಾಜೇಂದ್ರ ಕುಮಾರ್, ಶ್ರೀ ಶ್ರೀರಾಮ್ ಹೆಬ್ಬಾರ್, ಶ್ರೀ KN ರಾಜೇಂದ್ರ, ನಿವೃತ್ತ ಅಪರ ನಿಬಂಧಕರುಗಳಾದ ಶ್ರೀ HS ನಾಗರಯ್ಯ, ಶ್ರೀ ರಮಣರೆಡ್ಡಿಯವರುಗಳು 2 ಕಾಯ್ದೆಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಸೂಚಿಸಿದ್ದಾರೆ. ಸೌಹಾರ್ದ ಸಹಕಾರಿ ಕಾಯ್ದೆಯ ಅಗತ್ಯ ತಿದ್ದುಪಡಿಗಳನ್ನು ಅಳವಡಿಸುವಂತೆ ಕೋರಿ ಮನವಿ ಪತ್ರವನ್ನು ಸಹ ಇವರುಗಳಿಗೆ ಸಲ್ಲಿಸಲಾಗಿತ್ತು. ಕಾಯ್ದೆ ತಿದ್ದುಪಡಿಯ ಸಂದರ್ಭದಲ್ಲಿ ಸಮಿತಿ ಸದಸ್ಯರೊಂದಿಗೆ ಸಂಯುಕ್ತ ಸಹಕಾರಿಯ ಮಾನ್ಯ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಚರ್ಚಿಸಿ ಸಮಾಲೋಚಿಸಿ ಕಾಯ್ದೆಗೆ ಅಗತ್ಯವಾದ ಪ್ರಮುಖ ತಿದ್ದುಪಡಿಗಳ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ ಕೆಲವು ಅಂಶಗಳನ್ನು ಪರಿಗಣಿಸಿ ಪ್ರಸ್ತುತ ಕಾಯ್ದೆ ತಿದ್ದುಪಡಿ ಆಗಿರುತ್ತದೆ. ಮುಂದಿನ ದಿನಗಳಲ್ಲಿಯೂ ನಿರಂತರ ಶ್ರಮವಹಿಸಿ ಕಾಯ್ದೆಯ ಮುಖ್ಯ ಆಶಯಕ್ಕೆ ಪೂರಕವಾಗುವಂತಹ ಇನ್ನೂ ಕೆಲವೊಂದು ತಿದ್ದುಪಡಿ ಅಂಶಗಳನ್ನು ಸಚಿವರಿಗೆ ಸಲ್ಲಿಸಿ ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನು ಮತ್ತು ಸಂಯುಕ್ತ ಸಹಕಾರಿಯನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಕ್ರಮವಹಿಸಲಾಗುವುದು. ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡುತ್ತಿರುವ ಮಾನ್ಯ ಸಹಕಾರ ಸಚಿವರು ಮತ್ತು ಸಮಿತಿ ಸದಸ್ಯರಿಗೆ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 2023-24ನೇ ಸಾಲಿನಲ್ಲಿ ಸಂಯುಕ್ತ ಸಹಕಾರಿಯು ಜರುಗಿಸಿದ ಕಾರ್ಯಚಟುವಟಿಕೆಗಳ ವರದಿಯನ್ನು ತಮ್ಮ ಅವಗಾಹನೆಗೆ ಈಗಾಗಲೇ ಕಳಿಸಿದೆ. ತಾವೆಲ್ಲ ಅದನ್ನು ಅಧ್ಯಯನ ಮಾಡಿರುವಾಗಿ ಭಾವಿಸುತ್ತೇನೆ. ವರದಿ ವರ್ಷದಲ್ಲಿ 346 ಸೌಹಾರ್ದ ಸಹಕಾರಿಗಳು ನೋಂದಣಿಯಾಗಿ ಸಂಯುಕ್ತ ಸಹಕಾರಿಯ ಸದಸ್ಯರ ಪಟ್ಟಿಗೆ ಸೇರಿವೆ. ಹಿಂದಿನ ಸಾಲಿಗಿಂತ ಈ ವರ್ಷದಲ್ಲಿ ಸೌಹಾರ್ದ ಸಹಕಾರಿಗಳ ಬೆಳವಣಿಗೆ ಹೆಚ್ಚಿನ ಪ್ರಗತಿಯಲ್ಲಿದೆ. ತಾವು ಹಿಂದಿನ ಸಾಲಿನಲ್ಲಿ ಅನುಮೋದಿಸಿದ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲಾಗಿದೆ ಹಾಗೂ ಅವುಗಳ ಜೊತೆಗೆ ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗಿದೆ. ತಾವುಗಳು ಸಕ್ರಿಯವಾಗಿ ಚರ್ಚೆಯಲ್ಲಿ ಭಾಗವಹಿಸಿ ಸೌಹಾರ್ದ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಿ ಎಂದು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ರಾಜ್ಯದ ಸೌಹಾರ್ದ ಸಹಕಾರ ಚಳುವಳಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದ ಸಹಕಾರಿಗಳ ಹಾಗೂ ಸಾರ್ವಜನಿಕರ ಗಮನ ಸೆಳೆಯುವ ಮೂಲಕ ವೇಗವಾಗಿ ಬೆಳೆಯುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ವಿಶ್ವಸಂಸ್ಥೆಯವರು ಹಾಗೂ ಅಂತಾರಾಷ್ಟ್ರೀಯ ಸಹಕಾರ ಮಂತ್ರಿ ಸಂಸ್ಥೆಯವರು ಸಹಕಾರ ಕ್ಷೇತ್ರದ ಬಗ್ಗೆ 2024ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷವನ್ನು ಆಚರಿಸುವ ಸಂದರ್ಭದಲ್ಲಿ ವಿಶ್ವಕ್ಕೆ ನೀಡಿದ ಸಂದೇಶ ಪ್ರಜಾಸತ್ತಾತ್ಮಕ ಆಡಳಿತ ಮತ್ತು ಸಂಪನ್ಮೂಲ ಹಂಚಿಕೆಯ ಮೂಲಕ ಸಹಕಾರಿ ಸಂಸ್ಥೆಗಳು ಶಾಂತಿ ಮತ್ತು ಸ್ಥಿರತೆಗೆ ಮಾದರಿಯಾಗಿವೆ ಎಂಬುದಾಗಿದೆ. ವಿಭಿನ್ನ ಹಿನ್ನೆಲೆಯ ಜನರನ್ನು ಸಮಾನ ಪದಗಳಲ್ಲಿ ಒಟ್ಟಿಗೆ ತರುತ್ತವೆ ಹಾಗೂ ತಿಳುವಳಿಕೆ ಮತ್ತು ಗೌರವವನ್ನು ಬೆಳೆಸುತ್ತವೆ. ಸಹಕಾರಿಗಳು ಎಲ್ಲರಿಗೂ ಉತ್ತಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಉತ್ತಮ ನಾಳೆಗಾಗಿ ಬಹುಪಕ್ಷೀಯ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು.
ಈ ಧ್ಯೇಯ ಮತ್ತು ಉದ್ದೇಶಗಳು 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷಕ್ಕೆ ವೇಗವನ್ನು ನೀಡುತ್ತದೆ. 2024 ಅಂತಾರಾಷ್ಟ್ರೀಯ ಸಹಕಾರಿ ದಿನಾಚರಣೆಯ ಸಂದೇಶ ಸಹಕಾರಿಗಳಿಗೆ ಉತ್ತಮ ಭವಿಷ್ಯ ಇದೆ ಎಂಬುದು. ನಮ್ಮ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಅನ್ವಯಿಸುತ್ತದೆ. ಸಮಸ್ಯೆಗಳು ಬಂದರೇನೆ ನಾವು ಬದುಕುವ ದಾರಿಯ ಅನ್ವೇಷಣೆಗೆ ಸಿದ್ಧರಾಗುತ್ತೇವೆ. ಈ ನಿಟ್ಟಿನಲ್ಲಿ ರಾಜ್ಯದ ಸೌಹಾರ್ದ ಸಹಕಾರಿ ಕ್ಷೇತ್ರದ ಕಾರ್ಯನಿರ್ವಹಣೆ ಹಾಗೂ ಬೆಳವಣಿಗೆ ತೃಪ್ತಿದಾಯಕವಾಗಿದೆ. ಸಹಕಾರ ಚಳುವಳಿಯಲ್ಲಿ ನೂತನ ಅಧ್ಯಾಯವನ್ನು ಪ್ರಾರಂಭಿಸಿದೆ. ಸಾಂಪ್ರದಾಯಿಕ ಸಹಕಾರಿ ಸಂಸ್ಥೆಗಳಿಗೆ ಹೊಸ ಚೈತನ್ಯವನ್ನು ನೀಡಿದೆ. ಈ ಸವಾಲನ್ನು ಯಶಸ್ವಿಯಾಗಿ ನಿರ್ವಹಿಸಿದ ರಾಜ್ಯದ ಎಲ್ಲ ಸೌಹಾರ್ದ ಸಹಕಾರಿಗಳಿಗೂ ಸಂಯುಕ್ತ ಸಹಕಾರಿ ಅಭಿನಂದಿಸುತ್ತದೆ. ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ವ್ಯಾಪಿಸಿದ ಈ ಕ್ಷೇತ್ರ ತನ್ನ ಕಾರ್ಯನಿರ್ವಹಣೆಗೆ ಹೊಸ ಹೊಸ ಕ್ಷೇತ್ರಗಳ ಅನ್ವೇಷಣೆಯಲ್ಲಿದೆ. ಸಾಧನೆಗಳತ್ತ ಗಮನ ಹರಿಸಿದರೆ ಸೌಹಾರ್ದ ಸಹಕಾರಿಗಳದು ಅಭೂತಪೂರ್ವ ಸಾಧನೆಗಳ ಸುರಿಮಳೆ. ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಪ್ರಥಮಗಳ ಸರಮಾಲೆ. ಅವುಗಳ ಕಡೆ ಒಂದು ಪಕ್ಷಿ ನೋಟವನ್ನು ನೋಡುವುದಾದರೆ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿಯೇ ಸಹಕಾರಿ ಕ್ಷೇತ್ರದ ಮೂಲಕ ಪ್ರಾರಂಭಿಸಿರುವುದು. ಸಹಕಾರಿ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ವಿಶ್ವವಿದ್ಯಾಲಯದ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಅಭಿವೃದ್ಧಿ ವಿಶ್ವವಿದ್ಯಾನಿಲಯ ಗದಗ ಇವರ ಜಂಟಿ ಆಶ್ರಯದಲ್ಲಿ ಸಹಕಾರಿ ಕ್ಷೇತ್ರದ ಕುರಿತು DCMM ಕೋರ್ಸುಗಳನ್ನು ನಡೆಸುತ್ತಿರುವುದು. ವೈಶಿಷ್ಟ್ಯಪೂರ್ಣ ವಿಶೇಷ ತರಬೇತಿಗಳು. ಸೌಹಾರ್ದ ಸಹಕಾರಿಗಳು ಬಡ್ಡಿಯೇತರ ಆದಾಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿರುವುದು. ಸೌಹಾರ್ದ ಸಹಕಾರಿಗಳು ಆರಂಭದಿಂದಲೂ ತಾಂತ್ರಿಕತೆ ಬಳಸುತ್ತಿರುವುದು. ರಾಜ್ಯದ ಸೌಹಾರ್ದ ಸಹಕಾರಿಗಳು ಅವರವರ ವ್ಯಾಪ್ತಿಯಲ್ಲಿ ಉತ್ತಮ ಸಹಕಾರಿ ಸಂಘಟನೆಗಳಾಗಿರುವುದು. ಈ ಚಳುವಳಿಯಿಂದಾಗಿ ಸಹಸ್ರಾರು ಯುವ ಸಹಕಾರಿಗಳಿಗೆ ನಾಯಕತ್ವ ದೊರಕಿರುವುದು. ರಾಜ್ಯದ ಸಹಸ್ರಾರು ಯುವಕರಿಗೆ ಉದ್ಯೋಗ ಒದಗಿದೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಹಾಗೂ ಸಂಯುಕ್ತ ಸಹಕಾರಿಯು ಗುರುತಿಸಲ್ಪಟ್ಟಿರುವುದು ನಾವುಗಳೆಲ್ಲ ಸಂತೋಷ ಪಡುವ ವಿಷಯವಾಗಿದೆ. ಹೀಗೆ ಹಲವು ಸಾಧನೆಗಳು ನಮ್ಮ ಹೆಮ್ಮೆಯಾಗಿವೆ. ಆದರೆ ನಮ್ಮ ಮುಂದಿನ ದಿನಗಳಲ್ಲಿ ಇರುವ ಸವಾಲುಗಳನ್ನು ಸಹ ಮರೆಯುವಂತಿಲ್ಲ. ರಾಜ್ಯದಲ್ಲಿ ಸೌಹಾರ್ದ ಸಹಕಾರ ಕ್ಷೇತ್ರ ಪ್ರಾರಂಭದಿಂದಲೂ ಹಲವು ಸವಾಲುಗಳನ್ನು ಎದುರಿಸುತ್ತಾ ಬಂದಿದೆ. ಕಾಯ್ದೆ ಜಾರಿಯಾದ ದಿನದಿಂದ ಹಿಡಿದು ಇವತ್ತಿನವರೆಗೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಎದುರಾಗುತ್ತಿವೆ. ಕೆಲವು ಸಂದರ್ಭದಲ್ಲಿ ಸಹಕಾರಿಗಳ ನೋಂದಣಿಯೇ ಸವಾಲಾಗಿತ್ತು. ನಂತರದಲ್ಲಿ ಆದಾಯ ತೆರಿಗೆ ಕಾಯ್ದೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ತೆರಿಗೆಯು ಕಾಯ್ದೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ಆತಂಕ ಸೃಷ್ಟಿಯ ಮೂಲಕ ಒಂದು ಸವಾಲಾಗಿತ್ತು. ಈ ಸಂದರ್ಭಗಳಲ್ಲಿ ಮೇಲ್ಮನೆಗಳನ್ನು ಸಲ್ಲಿಸುವ ಮೂಲಕ ಮತ್ತು ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಸದರಿ ಸಮಸ್ಯೆಗಳನ್ನು ಬಗೆಹರಿಸಲಾಯಿತು. ಹೀಗೆ ಅನೇಕ ಸವಾಲುಗಳ ನಡುವೆ ಸೌಹಾರ್ದ ಸಹಕಾರಿಗಳು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಿ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿರುವುದು ಸಂತೋಷದ ವಿಷಯ. ಸೌಹಾರ್ದ ಸಹಕಾರ ಕ್ಷೇತ್ರದ ಬೆಳವಣಿಗೆ ಹೆಚ್ಚುತ್ತಿರುವಂತೆ ಸೌಹಾರ್ದ ಸಹಕಾರಿಯೂ ಹಾಗೂ ಸಂಯುಕ್ತ ಸಹಕಾರಿಯ ಜವಾಬ್ದಾರಿಯೂ ಕೂಡ ಹೆಚ್ಚುತ್ತಿದೆ. ಕೆಲವು ಸಂಸ್ಥೆಗಳ ಕಾರಣದಿಂದಾಗಿ ಸೌಹಾರ್ದ ಸಹಕಾರ ಕ್ಷೇತ್ರದ ಬಗ್ಗೆ ಋಣಾತ್ಮಕ ಭಾವನೆಗಳು ಕೂಡ ಬೆಳೆಯುತ್ತಿರುವುದನ್ನು ಗಮನಿಸಲಾಗಿದೆ. ಆದ ಕಾರಣ ಬೆಳೆಯುತ್ತಿರುವ ಸೌಹಾರ್ದ ಸಹಕಾರಿ ಕ್ಷೇತ್ರದ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ನಿರಂತರ ಪರಿವೀಕ್ಷಣಾ ಕಾರ್ಯಗಳನ್ನು ನಡೆಸಲಾಗುತ್ತಿದೆ. ಪರಿವೀಕ್ಷಣೆಯ ಆಧಾರದಲ್ಲಿ ಸಂಬಂಧಿಸಿದ ಸೌಹಾರ್ದ ಸಹಕಾರಿಗಳಿಗೆ ಅಗತ್ಯ ಮಾರ್ಗದರ್ಶನ ನೀಡುವ, ನಿರ್ದೇಶನ ನೀಡುವ ಹಾಗೂ ಅಗತ್ಯ ಇರುವ ಸೂಕ್ತ ಕ್ರಮ ಕೈಗೊಳ್ಳುವ ಕಾರ್ಯಗಳನ್ನು ಮಾಡಲಾಗಿದೆ. ಹೆಚ್ಚಿನ ಠೇವಣಿ ಹೊಂದಿರುವ ದೊಡ್ಡ ಸೌಹಾರ್ದ ಸಹಕಾರಿಗಳ ಪರಿವೀಕ್ಷಣೆಯನ್ನು ನಡೆಸಿ ಅಂಥ ಸಂಸ್ಥೆಗಳಲ್ಲಿ ಕಂಡುಬರುವ ನ್ಯೂನತೆ ಲೋಪಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಂಯುಕ್ತ ಸಹಕಾರಿ ನಿರಂತರವಾಗಿ ಶ್ರಮಿಸುತ್ತಿದೆ. ಸಮಸ್ಯಾತ್ಮಕ ಸೌಹಾರ್ದ ಸಹಕಾರಿಗಳ ಮೇಲೆ ನಿರಂತರ ನಿಗಾ ವಹಿಸುವ ಕೆಲಸವನ್ನು ಟಾಸ್ಕ್ ಫೋರ್ಸ್ ನಿರಂತರವಾಗಿ ಮಾಡುತ್ತಿದೆ. ಸೌಹಾರ್ದ ಸಹಕಾರಿ ಕ್ಷೇತ್ರದ ಗುಣಮಟ್ಟ ಹೆಚ್ಚಿಸುವ ಸೌಹಾರ್ದ ಸಹಕಾರಿಗಳ ಪಾತ್ರ ಹೆಚ್ಚಿನ ಮಹತ್ವವಾಗಿದ್ದು, ಜವಾಬ್ದಾರಿಯುತ ಆಡಳಿತ ಮಂಡಳಿ ಹಾಗೂ ಕ್ರಿಯಾಶೀಲ ಸದಸ್ಯತ್ವದೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಲು ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡುತ್ತೇನೆ. ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಗಳ ನಿರ್ದೇಶಕರುಗಳನ್ನು ಒಳಗೊಂಡಂತೆ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡುವ ಮೂಲಕ ಹಾಗೂ ಸಂಪರ್ಕ ಸಭೆಗಳನ್ನು ಆಯೋಜಿಸಿ ಪಾಲ್ಗೊಳ್ಳುವ ಮೂಲಕ ಈ ಕ್ಷೇತ್ರದ ಅಗತ್ಯತೆ ಬಗ್ಗೆ ಸಹಕಾರಿಗಳ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ. 2023-24ನೇ ಸಾಲಿನಲ್ಲಿ ರಾಜ್ಯಾದ್ಯಂತ 26 ಸಂಪರ್ಕ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಗಳಲ್ಲಿ ರಾಜ್ಯದ 2154 ಸೌಹಾರ್ದ ಸಹಕಾರಿಗಳಿಂದ
4847 ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಸಂಪರ್ಕ ಸಭೆಯಲ್ಲಿ ಸಹಕಾರಿಗಳು ನೀಡಿರುವ ಸಲಹೆ ಅಭಿಪ್ರಾಯಗಳನ್ನು ಆಧರಿಸಿ ಸೂಕ್ತ ಕಾರ್ಯಯೋಜನೆಯೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲು ನಾವು ಸಿದ್ಧರಾಗಿದ್ದೇವೆ ಎನ್ನುವುದನ್ನು ತಿಳಿಯಬಯಸುತ್ತೇನೆ. ಈ ಸಭೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೌಹಾರ್ದ ಸಹಕಾರಿಗಳು ಕ್ರಿಯಾಶೀಲವಾಗಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವುದನ್ನು, ಸಲಹೆ ನೀಡಿರುವುದನ್ನು ಸಂತೋಷದಿಂದ ಸ್ವೀಕರಿಸಿದ್ದೇವೆ ಹಾಗೂ ಅವರಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸುತ್ತೇನೆ. ರಾಜ್ಯದ ಸೌಹಾರ್ದ ಸಹಕಾರಿ ಕ್ಷೇತ್ರದ ಗುಣಮಟ್ಟವನ್ನು ಎತ್ತರಿಸಬೇಕು, ಸಮಸ್ಯಾತ್ಮಕ ಸೌಹಾರ್ದ ಸಹಕಾರಿಗಳು ಇರದಂತೆ ಕ್ರಮವಹಿಸಬೇಕು, ಎಲ್ಲ ಸೌಹಾರ್ದ ಸಹಕಾರಿಗಳು ಆರ್ಥಿಕ ಶಿಸ್ತಿನಲ್ಲಿಯೇ ಕಾರ್ಯನಿರ್ವಹಿಸಬೇಕೆಂಬುದು ಸಂಯುಕ್ತ ಸಹಕಾರಿಯ ಆಡಳಿತ ಮಂಡಳಿಯ ಅಪೇಕ್ಷೆ. ರಾಜ್ಯದ ಸೌಹಾರ್ದ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಸಂಯುಕ್ತ ಸಹಕಾರಿಯು ದೇಶದಲ್ಲಿಯೇ ಒಂದು ಉತ್ತಮ ಸಹಕಾರಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವಂತಾಗಲು ಕ್ರಿಯಾ ಯೋಜನೆಯನ್ನು ಸಾಮಾನ್ಯ ಸಭೆಯ ಪುಸ್ತಕದಲ್ಲಿ ವಿವರಿಸಲಾಗಿದೆ. ಅಂದರೆ ಶಾಸನಾತ್ಮಕ, ಆಡಳಿತ, ಶಿಕ್ಷಣ, ತರಬೇತಿ, ಪ್ರಚಾರ, ಸೇವಾ ಹಾಗೂ ಸಂಶೋಧನೆ ಮತ್ತು ಅಭಿವೃದ್ಧಿ ಹೀಗೆ ವಿಭಾಗವಾರು ನೀಡಲಾಗಿದೆ. ಮಂತ್ರಿಮಂಡಲದ ಸದಸ್ಯರುಗಳು, ಕರ್ನಾಟಕ ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಕೇಂದ್ರದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ಸಚಿವರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಸಹಕಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಸಹಕಾರಿಗಳ ನಿಬಂಧಕರು, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಸಹಕಾರಿ ಸಂಸ್ಥೆಗಳ ಎಲ್ಲ ಮಹಾಮಂಡಳಗಳ ಪದಾಧಿಕಾರಿಗಳು ಮತ್ತು ನಿರ್ದೇಶಕರುಗಳು, ಸಹಕಾರಿ ಗಣ್ಯರು, ಸಹಕಾರಿ ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ಸಂಯುಕ್ತ ಸಹಕಾರಿಯ ಮಾಜಿ ಅಧ್ಯಕ್ಷರುಗಳಾದ ಶ್ರೀ ಮನೋಹರ ಮಸ್ಕಿ ಅವರು, ವಿಶ್ವನಾಥ್ ಚಾ ಹಿರೇಮಠರವರು, SR ಶಶಿಚಂದ್ರರವರು, ಗುರುನಾಥ್ ಜಾಂತಿಕರ್ ಅವರು, HV ರಾಜೀವ್ ಅವರು, BH ಕೃಷ್ಣಾರೆಡ್ಡಿಯವರು ಹಾಗೂ ಸಂಯುಕ್ತ ಸಹಕಾರಿಯ ಹಿಂದಿನ ಹಾಗೂ ಪ್ರಸಕ್ತ ಆಡಳಿತ ಮಂಡಳಿ ಸದಸ್ಯರುಗಳು, ಮಾಜಿ ಉಪಾಧ್ಯಕ್ಷರುಗಳಾದ ರಾಮಪ್ಪನವರು, ಕೌಟಗಿ ಮಠರವರು, ಅಧಿಕಾರಿಗಳು, ಸಿಬ್ಬಂದಿಯವರು, ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ತರಬೇತುದಾರರು, ವಿಷಯ ತಜ್ಞರು, ಸಂಪನ್ಮೂಲ ವ್ಯಕ್ತಿಗಳು, ಸಂಯುಕ್ತ ಸಹಕಾರಿಯ ಲೆಕ್ಕ ಪರಿಶೋಧಕರು, ನ್ಯಾಯವಾದಿಗಳು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧಿಕಾರಿಗಳು, ಬೆಂಗಳೂರಿನ ಪ್ರಾದೇಶಿಕ ಸಹಕಾರ ನಿರ್ವಹಣಾ ಸಂಸ್ಥೆಯ ಅಧ್ಯಕ್ಷರು, ಪ್ರಾದೇಶಿಕ ನಿರ್ದೇಶಕರು ಹಾಗೂ ಆಡಳಿತ ಮಂಡಳಿ ಸದಸ್ಯರುಗಳು, ರಾಷ್ಟ್ರಮಟ್ಟದ ಸಂಸ್ಥೆಗಳಾದ RBI, NCUI, NCCE, NCCT, ಇಂಡಿಯನ್ ಸೊಸೈಟಿ ಫಾರ್ ಸ್ಟಡೀಸ್ ಇನ್ ಕೋಆಪರೇಷನ್ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ಅಧ್ಯಯನಕ್ಕೆ ಸೌಹಾರ್ದ ಸಹಕಾರ ಕ್ಷೇತ್ರವನ್ನು ಪರಿಗಣಿಸುವ ಅಂತಾರಾಷ್ಟ್ರೀಯ ಮೈತ್ರಿ ಸಂಸ್ಥೆ ICA, ಸಂಯುಕ್ತ ಸಹಕಾರಿಯ DCBM ಕೋರ್ಸ್ ರೂಪಿಸುವಲ್ಲಿ ಸಹಕರಿಸಿದ ಡಾಕ್ಟರ್ S1 ಡೋಂಗ್ರೆ, CN ಪರಶಿವಮೂರ್ತಿ, ಡಾಕ್ಟರ್ SA ಸಿದ್ಧಾಂತಿ ಹಾಗೂ ಈ ಕೋರ್ಸಿನ ಅಧ್ಯಯನ ಸಾಹಿತ್ಯ ಸಿದ್ಧಪಡಿಸಿದ ಸಂಪರ್ಕ ಸಭೆಗಳನ್ನು ನಡೆಸಿರುವ ವಿಷಯ ತಜ್ಞರು, ಸೌಹಾರ್ದ ಸಹಕಾರಿ ಕ್ಷೇತ್ರದ ಮತ್ತು ಸಂಯುಕ್ತ ಸಹಕಾರಿ ಬೆಳವಣಿಗೆಗೆ ಸಹಕರಿಸಿದ ಎಲ್ಲ ಹಿತೈಷಿಗಳಿಗೆ ಸಹಕಾರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಗೌರವಾನ್ವಿತ ಸದಸ್ಯರುಗಳೇ, ನಿಮ್ಮ ಸಂಪೂರ್ಣ ಸಹಕಾರದಿಂದ ಆಡಳಿತ ಮಂಡಳಿಯ ನಿರಂತರ ಪ್ರಯತ್ನದ ಫಲವಾಗಿ ಸಂಯುಕ್ತ ಸಹಕಾರಿಯು ಈ ಸಾಧನೆ ಮಾಡಲು ಸಾಧ್ಯವಾಗಿದೆ. ಸಹಕಾರ ನೀಡಿದ ಎಲ್ಲ ಸಹಕಾರಿ ಗಣ್ಯಮಾನರಿಗೆ ಧನ್ಯವಾದಗಳು. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಸೌಹಾರ್ದ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಹಾಗೂ ಸಹಯೋಗವನ್ನು ಕೋರುತ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡುತ್ತೇನೆ. ಸಂಯುಕ್ತ ಸಹಕಾರಿಯ ನಡೆ ಸಹಕಾರಿಗಳ ಏಳಿಗೆಯ ಕಡೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಮಿತ್ತ ಬೆಂಗಳೂರು ಇದರ 23ನೇ ವಾರ್ಷಿಕ ಸಾಮಾನ್ಯ ಸಭೆಯ ಒಂದು ನೋಟಿಸನ್ನು ತಮ್ಮ ಎದುರುಗಡೆ ಇಡೋಕ್ಕಿಂತ ಮುಂಚೆ ಈಗಾಗಲೇ ತಿಳಿದಂಗೆ ಸೌಹಾರ್ದ ಸಹಕಾರಿ ಕಾಯ್ದೆ ಪ್ರಕಾರವಾಗಿ ಸಂಯುಕ್ತ ಸಹಕಾರಿಯ ಒಂದು ಸಾಮಾನ್ಯ ಸಭೆಯ ಕೋರಮ್ 20% ಆಫ್ ದಿ ಎಲಿಜಿಬಲ್ ಮೆಂಬರ್ ಅಂತ ಹೇಳಿದ್ದಾರೆ. 4062 ಜನರಲ್ಲಿ 813 ಜನ ಮಿನಿಮಮ್ ಕೋರಮ್ಗೆ ಇರಬೇಕಾಯಿತು. 1528 ಜನ ಈಗ ಆಲ್ರೆಡಿ ಡೆಲಿಗೇಟ್ ನೋಂದಣಿಯಾಗಿದ್ದಾರೆ. ಇನ್ನೊಂದು 56 ಜನ ಏನೋ ಬರ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. 768 ಜನ ಪ್ರೇಕ್ಷಕರು, ಅಂದರೆ ತಮ್ಮ ಜೊತೆಗೆ ಬಂದಿರುವಂಥವ್ರೆಲ್ಲೋ ಸೇರಿ ಸಂಖ್ಯೆ ಇವತ್ತಿನ ದಿವಸ ಈ ಸಭೆಯಲ್ಲಿ ಇದ್ದಾರೆ ಅಂತಂತೇಳಿ ತಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಸಂಯುಕ್ತ ಸಹಕಾರಿ ಸಾಮಾನ್ಯ ಸಭೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಂತ ಹಿನ್ನೆಲೆಯಲ್ಲಿ ತಾವು ಏನು ಪ್ರತಿನಿಧಿಗಳು ಸಲಹೆ ಕೊಟ್ಟಿದ್ದೀರಿ, ಬೆಳಗಿನಿಂದ 10 ಗಂಟೆಯಿಂದ 1-1.5 ಗಂಟೆಗಳ ಸಂಬಂಧಪಟ್ಟಾಗ ಏನಿದೆ ಸಂಪೂರ್ಣವಾಗಿ ಸಾಮಾನ್ಯ ಸಭೆ ಪ್ರಶ್ನೋತ್ತರ ಕಲಾಪ ನಡಿಬೇಕಂತ ಹೇಳಿದ್ದರಿಂದ ಬೆಳಿಗ್ಗೆ ಯಾವುದೇ ರೀತಿಯಾದಂತಹ ಸಭಾ ಕಾರ್ಯಕ್ರಮಗಳು, ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ನಿಗದಿಪಡಿಸಿಲ್ಲ. ಅದಕ್ಕಾಗಿ ಈಗೇನು ವಿಷಯಗಳಿದ್ದಾವೆ, ವಿಷಯ ಸೂಚಿ ಸಂಬಂಧಪಟ್ಟಂಗೆ ತಮಗೆ ವಿಷಯಗಳನ್ನು ಮಂಡನೆ ಮಾಡುತ್ತೆ.
ಅದಲ್ಲದೆ ಸಂಬಂಧಪಟ್ಟಾಗ 12 ಸೌಹಾರ್ದ ಸಹಕಾರಿಗಳು ಪ್ರಶ್ನೆಗಳನ್ನು ಲಿಖಿತ ರೂಪದಲ್ಲಿ ಕೇಳಿದರು. ಅವುಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಸಂಬಂಧಪಟ್ಟಾಗ ಯಾವ್ದಾದ್ರು ಸಹ ಹೊರತುಪಡಿಸಿನೂ ಸಹ ಪ್ರಶ್ನೆ ಕೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರ ಕೊಡೋರಿದ್ದಾರೆ. ಇನ್ನೊಂದು ವಿಷಯ ತಮ್ಮ ತಿಳಿಸೋದೇನು, ಮಧ್ಯಾಹ್ನ ಸಂಬಂಧಪಟ್ಟಾಗ ಏನು ವಿಶೇಷ ಕಾರ್ಯಕ್ರಮ ಅಂತ ಮಾಡಿದೆ. ಇದರಲ್ಲಿ ಒಟ್ಟು 3 ರೀತಿಯ ಕಾರ್ಯಕ್ರಮಗಳಿದ್ದಾವೆ. ತಾವೆಲ್ಲರಿಗೂ ಸಹ ಏನು ಆಡಳಿತ ಮಂಡಳಿ ಅಧ್ಯಕ್ಷರಾದಿಯಾಗಿ ಎಲ್ಲರೂ ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ಮಧ್ಯಾಹ್ನ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ 3 ಪುಸ್ತಕಗಳು. ಒಂದು ಯಶವಂತ್ ಡೋಂಗ್ರೆ ಅಂತೇಳಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಫಾರ್ಮರ್ ವೈಸ್ ಚಾನ್ಸಲರ್ ಆಗಿದ್ದರು. ಪ್ರಸ್ತುತವಾಗಿ ಚಾಣಕ್ಯ ವಿಶ್ವವಿದ್ಯಾಲಯದ ಕುಲಪತಿಗಳ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ. ಈ ಸೌಹಾರ್ದ ಸಹಕಾರಿ ಕಾಯ್ದೆಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಶ್ರೀಯುತ CN ಪರಶಿವಮೂರ್ತಿ ಅವರೊಂದು ಸಹ ಪುಸ್ತಕವನ್ನು ಸಂಬಂಧಪಟ್ಟಂಗೆ ಬರೆದಿದ್ದಾರೆ. ಅವ್ರ ಪುಸ್ತಕನೂ ಸಹ ಲೋಕಾರ್ಪಣೆ ಆಗದಿದೆ. ಅದೇ ರೀತಿಯಾಗಿ ಶ್ರೀಯುತ ಶಶಿಧರ್ ಎಲೆ ಅಂತೇಳಿ ಅಡಿಷನಲ್ ರಿಜಿಸ್ಟ್ರಾರ್ ರಿಟೈರ್ಡ್, ಅವರು ಸಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ 3 ಪುಸ್ತಕಗಳ ಸಂಬಂಧಪಟ್ಟಂಗೆ ಲೋಕಾರ್ಪಣೆ ಆಗುವಂಥದ್ದಿದೆ ಮಧ್ಯಾಹ್ನ ನಂತರ, ಊಟದ ನಂತರ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಬಂದು ತಮಗೆಲ್ಲ ತಿಳಿದಂಗೆ DCBM ಅಂತ ಡಿಪ್ಲೊಮಾ ಇನ್ ಕೋಆಪರೇಷನ್ ಆ್ಯಂಡ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸನ್ನು ಇಡೀ ದೇಶದಲ್ಲಿನೇ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಪ್ರಥಮ ಆದಿಯಾಗಿ RDPR ಯೂನಿವರ್ಸಿಟಿ ಗದಗ ಏನಿದೆ, ರೂರಲ್ ಯೂನಿವರ್ಸಿಟಿ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಜೊತೆಗೆ ಒಂದು MOU ಮಾಡಿಕೊಳ್ಳೋದ್ರ ಮೂಲಕವಾಗಿ ಒಂದು ಕೋರ್ಸನ್ನು ಪ್ರಾರಂಭ ಮಾಡಿದೆ 1 ವರ್ಷದ್ದು. ಅದು 1 ವರ್ಷದ ಬ್ಯಾಚ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಅದರಲ್ಲಿರುವಂಥ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಆ ಒಂದು ಬ್ಯಾಚಿನ ಫಸ್ಟ್, ಸೆಕೆಂಡ್, ಥರ್ಡ್ ರ್ಯಾಂಕ್ ಬಂದಂಥವರಿಗೆ ಇಲ್ಲಿ ಆ VC ಅವರು ಏನು ಬರ್ತಾರೆ, ಅದರಿಂದ ವೈಸ್ ಚಾನ್ಸಲರ್ ಬರ್ತಾರೆ. ಮತ್ತು ನಮ್ಮ ಸೌಹಾರ್ದ ಸಹಕಾರಿ ಕ್ಷೇತ್ರದ ಒಂದು ಮಹಾಪೋಷಕರೆಂದು HK ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ, ಶ್ರೀಯುತ KN ರಾಜಣ್ಣ ಅವರು ಬರ್ತಾ ಇದ್ದಾರೆ. ತಾವೆಲ್ಲರೂ ಸಹ ಸಂಬಂಧಪಟ್ಟಂಗೆ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಇದೇ ಅಟೆಂಡೆನ್ಸನ್ನು ತೋರಿಸ್ಬೇಕಂತೇಳಿ ಮತ್ತೊಮ್ಮೆ ತಮಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ ಸರ್. ಅದಲ್ಲದೆ ನಮ್ಮ ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಉತ್ತಮವಾಗಿ ಸಾಧನೆ ಮಾಡಿದಂಥ ಸೌಹಾರ್ದ ಸಹಕಾರಿಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅಭಿನಂದನೆ ಮಾಡುವಂಥ ಕಾರ್ಯಕ್ರಮ. ಇಡೀ ರಾಜ್ಯದಿಂದ 5 ಉತ್ತಮ ಸೌಹಾರ್ದ ಸಹಕಾರಿ ಸಂಸ್ಥೆಗಳನ್ನು, 5 ಜನ ವ್ಯಕ್ತಿಗಳನ್ನು ಮತ್ತು ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವಂಥ ಸಹಕಾರ ರತ್ನ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅಂಥವರನ್ನು ವೇದಿಕೆ ಮೇಲೆ ಗೌರವಿಸುವಂಥ ಒಂದು ಕಾರ್ಯಕ್ರಮವೂ ಇದೆ. ಅವರೆಲ್ಲರೂ ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಮಾನ್ಯ ಅಧ್ಯಕ್ಷರ ಒಂದು ಆದೇಶದ ಮೇಲೆ ಅಪ್ಪಣೆಯಂತೆ ಸಂಬಂಧಪಟ್ಟಂಗೆ ಸಭೆಯ ವಿಷಯಗಳನ್ನು ತಮ್ಮ ಎದುರುಗಡೆನೆ ಮುಂದಿಡ್ತಾ ಇದ್ದೀನಿ ಸರ್. ತಮಗೆಲ್ಲರಿಗೂ ಸಹ ಸಂಬಂಧಪಟ್ಟಂಗೆ ನೋಟಿಸಿನ ಪ್ರತಿ ತಲುಪಿದೆ ಅಂತೇಳಿ ಭಾವಿಸ್ಕೊತಾ ಇದೆ. ದಿನಾಂಕ 23 ಆಗಸ್ಟ್ 2024 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದಂತಹ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸನ್ನು ಓದಿ ದಾಖಲಿಸಲಿಕ್ಕೆ ಅನುಮತಿಯನ್ನು ಕೋರ್ತಾ ಇದ್ದೀನಿ ಸರ್. ಈ ನೋಟಿಸನ್ನು ಹಿಂದೆ ತಾವು ಸಂಯುಕ್ತ ಸಹಕಾರಿಗೆ ಆಡಳಿತ ಮಂಡಳಿಯವರು ಒಂದು ನಿರ್ಣಯದಂತೆ ಮತ್ತು ತಾವು ಕೊಟ್ಟಂಥ ಸಲಹೆಯಂತೆ ಇದನ್ನು ಕಾಯ್ದೆ ಪ್ರಕಾರವಾಗಿ ಪೇಪರಲ್ಲೂ ಪಬ್ಲಿಕೇಶನ್ ಮಾಡಿದೆ. ಈ ಪುಸ್ತಕವನ್ನು ರಿಜಿಸ್ಟರ್ಡ್ ಪಾರ್ಸಲ್ ಅಂದರೆ ಯಾವ ಸೌಹಾರ್ದ ಸಹಕಾರಿಗಳಿಗೆ ತಲುಪಿದೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಹ ಸಿಗ್ತದೆ. ಡಿಲೇ ಆಗಿತ್ತಂತವ್ರು ವಾಪಸ್ ಬಂದಿರ್ತದೆ. ವಾಪಸ್ ಬಂದಿರೋದನ್ನು ನಮ್ಮ ಸೇವಾ ಕೌಂಟ್ರಲ್ಲಿ ಇಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕಾಗಿ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳ ಪ್ರಕಾರವಾಗಿ 632 ಪ್ರಕಾರವನ್ನು ಸಾಮಾನ್ಯ ಸಭೆ ನೋಟಿಸನ್ನು ಕಳಿಸಿದೆ. ತಾವೆಲ್ಲರೂ ಇದನ್ನು ಅನುಮತಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 2 ಸರ್, 22ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಓದಿ ದೃಢೀಕರಿಸುವುದು ಹಾಗೂ ಕೈಗೊಂಡ ಕ್ರಮಗಳನ್ನು ಅನುಮೋದಿಸುವುದು. ದಿನಾಂಕ 29 ಆಗಸ್ಟ್ 2023 ಮಂಗಳವಾರದಂದು ಪ್ರಿನ್ಸೆಸ್ ಗಾಲ್ಫ್ ಗೇಟ್ ನಂಬರ್ 9 ಅರಮನೆಯ ಮೈದಾನ, ರಮಣ ಮಹರ್ಷಿ ರಸ್ತೆ, ಬೆಂಗಳೂರು ಇದೇ ಸ್ಥಳದಲ್ಲಿ ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿ 22ನೇ ವಾರ್ಷಿಕ ಸಾಮಾನ್ಯ ಸಭೆಗಳನ್ನು ನಡೆದಿತ್ತು. ಆ ಸಭೆಯ ನಡವಳಿ ಮತ್ತು ನಿರ್ಣಯಗಳನ್ನು 25 ಸೆಪ್ಟೆಂಬರ್ 2023ರಂದು ಸದಸ್ಯ ಸಹಕಾರಿಗಳಿಗೆ ಬಲ್ಕ್ ಪೋಸ್ಟ್ ಮೂಲಕ ಕಳುಹಿಸಲಾಗಿತ್ತು. ಈ ನಡವಳಿ ಮತ್ತು ನಿರ್ಣಯಗಳ ಸಂಬಂಧಪಟ್ಟಂಗೆ ಏನಾದರೂ ಸಂಬಂಧಪಟ್ಟ ಸಹಕಾರಿಗಳ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲಿಕ್ಕೆ 1 ತಿಂಗಳ ಅವಕಾಶಗಳನ್ನು ಕೊಟ್ಟಿತ್ತು. ಯಾವುದೇ ಆಕ್ಷೇಪಣೆಗಳು ತಿಳಿಸದೇ ಸಂಬಂಧಪಟ್ಟಂಗೆ ದಿನಾಂಕ 29 ಆಗಸ್ಟ್ 2021 ನಡೆದ ಸಂಯುಕ್ತ ಸಹಕಾರಿ 22ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಿರ್ಣಯಗಳನ್ನು ಮತ್ತು ಕೈಗೊಂಡ ಕ್ರಮಗಳನ್ನು ಅನುಮೋದಿಸಲಿಕ್ಕೆ ತಮಗೆ ಸಭೆಗೆ ಕೋರ್ತಾ ಇದ್ದೀನಿ ಸರ್. ವಿಷಯ 3, 23-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಸಂಬಂಧಪಟ್ಟಂಗೆ ಅನುಮೋದಿಸಲು ಸಂಬಂಧಪಟ್ಟಂಗೆ 23-24ನೇ ಸಾಲಿನ ಸಂಯುಕ್ತ ಸಹಕಾರಿಯ ವಾರ್ಷಿಕ ವರದಿಯನ್ನು ಈ ನೋಟಿಸಿನೊಂದಿಗೆ ಪುಟ ಸಂಖ್ಯೆ 22ರಿಂದ 43ರಲ್ಲಿ ನೀಡಿದೆ. ಸನ್ಮಾನ್ಯ ಅಧ್ಯಕ್ಷರು ವಿವರವಾದಂಥ ವಾರ್ಷಿಕ ಕ್ರಿಯಾ ಯೋಜನೆಯನ್ನು, ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕಾಗಿ ಈ ವಾರ್ಷಿಕ ವರದಿ ಸಂಬಂಧಪಟ್ಟಂಗೆ ತಾವು ಪರಿಶೀಲಿಸಿ ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ಎಸ್ ಸರ್. ವಿಷಯ 4,
ಶ್ರೀಯುತ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಅವರು ಮೇಲ್ಗಡೆ ಬರಬೇಕಂತ ಕೇಳ್ತಾ ಇದ್ದೀನಿ ಸರ್. ಅನಂತ್ ಮುತಾಲಿಕ್ ಅವರು ವೇದಿಕೆ ಮೇಲೆ ಬರಬೇಕು ಸರ್. ವಿಷಯ 4 23-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಮತ್ತು ಲೆಕ್ಕ ಪರಿಶೋಧಕ ಆರ್ಥಿಕ ತಕ್ತೆಗಳನ್ನು ಪರಿಗಣಿಸಲು ಸಂಬಂಧಪಟ್ಟಂಗಿದೆ. ಈ ನೋಟಿಸಿನೊಂದಿಗೆ ಸನ್ನದು ಲೆಕ್ಕ ಪರಿಶೋಧಕರಾದ ಮಿಸ್ ಅನಂತ್ ಮುತಾಲಿಕ್ ಅಂಡ್ ಕೋ ಬೆಂಗಳೂರು ಇವರು ನೀಡಿದ ಸಂಯುಕ್ತ ಸಹಕಾರಿ 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಮತ್ತು ಲೆಕ್ಕ ಪರಿಶೋಧಿತ ಆರ್ಥಿಕ ತಕ್ತೆಗಳನ್ನು ಯಥಾವತ್ತಾಗಿ ಸ್ಕ್ಯಾನ್ ಮಾಡಿ ಪುಟ ಸಂಖ್ಯೆ 56ರಿಂದ 113ರವರೆಗೆ ನೀಡಲಾಗಿದೆ. ಅದರಲ್ಲಿ ಪರಿಶೀಲಿಸಿ ಸಂಬಂಧಪಟ್ಟಂಗೆ ಅನುಮೋದನೆ ಕೊಡಬೇಕು. ಈ ವಿಷಯ ಸಂಬಂಧಪಟ್ಟಂಗೆ 3 ಸಂವರ್ಧ ಸಹಕಾರಿಗಳು ಪ್ರಶ್ನೆಗಳು ಕೇಳಿದರೆ ಆ ಪ್ರಶ್ನೆಗೆ ಲಿಖಿತವಾಗಿ ಉತ್ತರವನ್ನು ಕೊಟ್ಟಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರು ಇದರ ಹೊರತಾಗಿಯೂ ಸಹ ಉಪ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಮತ್ತು ಅವ್ರಿಗೆ ಉತ್ತರ ಕೊಡಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರು ತಮ್ಮ ಅವಧಿಯಲ್ಲಿ ಇದು ಮಾಡ್ತೀನಿ ಅಂತ ಹೇಳಿದರೆ ಇದನ್ನು ಪರಿಶೀಲಿಸಿ ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 5 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯ ಅನುಪಾಲನಾ ವರದಿಯನ್ನು ಅನುಮೋದಿಸುವುದು. ಈ ನೋಟಿಸಿನೊಂದಿಗೆ ಸನ್ನದು ಲೆಕ್ಕ ಪರಿಶೋಧಕರಾದಂಥ ಶ್ರೀ ಮುತಾಲಿಕ್ ಅವರು ನೀಡಿದಂತಹ 2023-24 ಸಾಲಿನ ಲೆಕ್ಕ ಪರಿಶೋಧನಾ ವರದಿಗೆ ನ್ಯೂನ್ಯತೆಗಳು ಸೇರಿಸಿ ಅದರ ಅನುಪಾಲನಾ ವರದಿಯನ್ನು ಸಹ ಸಂಬಂಧಪಟ್ಟಂಗಿದ್ದೀವಿ. ಈ ಅನುಪಾಲನಾ ವರದಿಯಲ್ಲಿ ಕೆಲವು 2 ಸಂವರ್ಧಗಳು ಸಂಬಂಧಪಟ್ಟಂಗೆ ಕೇಳಿದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ. ಕೆಲವೊಂದು ನ್ಯೂನ್ಯತೆಗಳು ನಿರಂತರವಾಗಿ ಬರ್ತಾ ಇದ್ದಾವೆ. ಸಂಯುಕ್ತ ಸಹಕಾರಿ ಇದಕ್ಕೆ ತಾತ್ಕಾಲಿಕವಾದಂಥ ಒಂದು ಲಾಜಿಕಲ್ ಎಂಡ್ ಬರೆದು ಆನ್ಸರನ್ನು ಬರೀಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈ ಒಂದು ನ್ಯೂನ್ಯತೆಗಳು ತಾವು ಸಲಹೆಯನ್ನು ಕೊಟ್ಟಿದ್ದೀರಿ ಅವುಗಳನ್ನು ಸಹ ಸಂಯುಕ್ತ ಸಹಕಾರಿಯಲ್ಲಿ ಮಂಡಿಸಿ ತಮ್ಮ ಅನುಮೋದನೆಯೊಂದಿಗೆ ಪುಟ ಸಂಖ್ಯೆ 114ರಲ್ಲಿ ನೀಡಿದಂಥ ಏನು ನ್ಯೂನ್ಯತೆಗಳಿದ್ದಾವೆ ಅವುಗಳನ್ನು ಸಹ ಸಂಬಂಧಪಟ್ಟಂಗೆ ಅನುಪಾಲನಾ ವರದಿಯನ್ನು ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ಸರ್ ವಿಷಯ 6 2023-24ನೇ ಸಾಲಿನಲ್ಲಿ ಆದ ಮುಂಗಡ ಪತ್ರಕ್ಕಿಂತ ಹೆಚ್ಚುವರಿ ಖರ್ಚುಗಳು. ಆತ್ಮೀಯ ಸಹಕಾರಿಗೆ ತಮಗೆಲ್ಲ ಗೊತ್ತಿದ್ದಂಗೆ ಮುಂಗಡ ಪತ್ರವನ್ನು ನಾವು ಮೊದಲನೇ ವರ್ಷ ಸಂಬಂಧಪಟ್ಟಂಗೆ ಮಾಡಿರ್ತೀವಿ. ಕೆಲವೊಂದು ಹೆಡ್ಸ್ಗಳಲ್ಲಿ ಆ ಮುಂಗಡ ಪತ್ರಕ್ಕಿಂತ ಹೆಚ್ಚುವರಿ ಖರ್ಚುಗಳಾಗ್ತವೆ. ಅದರಂತೆ ಸಂಯುಕ್ತ ಸಹಕಾರಿಯ 22ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆದಂಥ ಏನು ಬಜೆಟ್ ಇತ್ತು ಅದನ್ನು 23-24ನೇ ಸಾಲಿನ ಮುಂಗಡ ಪತ್ರಕ್ಕಿಂತ ಕೆಲವೊಂದು ಪರಿಷ್ಕರಣೆ ಮಾಡಿದೆವು. ಆದಾಗ್ಯೂ ಸಹ ಸಂಬಂಧಪಟ್ಟಂಗೆ ಒಂದು 3 ಹೆಡ್ಸ್ಗಳಲ್ಲಿ ಆ ಮೊತ್ತವನ್ನು ಹೆಚ್ಚಾಗಿದ್ದಾವೆ. ಆ ಮಾಹಿತಿಯನ್ನು ಪುಟ ಸಂಖ್ಯೆ 115ರಲ್ಲಿ ನೀಡಿದ್ದೀವಿ. ಆ ಮಾಹಿತಿಯನ್ನು ಸಹ ಸಂಬಂಧಪಟ್ಟಂಗೆ ತಾವು ಪರಿಶೀಲಿಸಿ ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ಸವಕಳಿ ಬಗ್ಗೆ ಸಂಬಂಧಪಟ್ಟ ಒಂದು ಸಂಯುಕ್ತ ಸಹಕಾರಿ 3 ಕಟ್ಟಡಗಳು ಏನಾಗಿದ್ದವು ಆ 3 ಕಟ್ಟಡಗಳು ಸಂಬಂಧಪಟ್ಟಂಗೆ 2023-24ನೇ ಸಾಲಿಗೆ ತೆಗೆದುಕೊಂಡಂಥ ಹಿನ್ನೆಲೆಯಲ್ಲಿ ಸವಕಳಿ ವೆಚ್ಚಗಳು ಹೆಚ್ಚಾಗಿದೆ. ಪ್ರಯಾಣ ವೆಚ್ಚ ಸಿಬ್ಬಂದಿಗಳು ಸಂಬಂಧಪಟ್ಟಂಗೆ ಹೆಚ್ಚಾಗಿರೋಂಥದ್ದು. GST ಸಂಬಂಧಪಟ್ಟಂಗೆ 2,65,000 ಈ 3ಕ್ಕೂ ಸಹ ಸಂಬಂಧಪಟ್ಟಂಗೆ ಅನುಮೋದನೆ ಕೊಡಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ಸರ್ ವಿಷಯ 7 2024-25ನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡೋ ಸಂಬಂಧಪಟ್ಟಂಗೆ. ಆತ್ಮೀಯ ಸಹಕಾರಿಗಳು ತಮಗೆಲ್ಲ ಗೊತ್ತಿದ್ದಂಗೆ ಲೆಕ್ಕ ಪರಿಶೋಧನೆ ಬಗ್ಗೆ ಮುಂದೆ ಸಬ್ಜೆಕ್ಟಲ್ಲೂ ಸಹ ಸಂಬಂಧಪಟ್ಟಂಗಿದೆ. ಎವ್ರಿ 2 ವರ್ಷಗಳಿಗೆ ಪ್ರತಿ 2 ವರ್ಷಕ್ಕೊಮ್ಮೆ ನಮ್ಮ ಲೆಕ್ಕ ಪರಿಶೋಧಕರನ್ನು ಮಾಡಬೇಕು. ಅತ್ಯಂತ ಪಾರದರ್ಶಕವಾಗಿ ಸಹಕಾರಿಗಳ ಲೆಕ್ಕಪತ್ರ ಇರಬೇಕನ್ನೋ ದೃಷ್ಟಿಯಿಂದ 3ನೇ ವರ್ಷಕ್ಕೆ ಬೇರೆಯವರನ್ನು ನೇಮಿಸಿಕೊಳ್ಳುವಂಥದ್ದಿದೆ. ಅದಕ್ಕಾಗಿ ಈ ಸಂಯುಕ್ತ ಸಹಕಾರಿ 23-24ನೇ ಸಾಲಿಗೆ ನಿರ್ವಹಿಸಿದಂಥ ಶ್ರೀ ಅನಂತ್ ಮುತಾಲಿಕ್ ಅವರು ಸಂಬಂಧಪಟ್ಟಂಗೆ ನಾವು ಕೊಟ್ಟಿರುವಂಥ ಸಂಭಾವನೆಯನ್ನು ಸಹ ನಿಮಗೆ ಪುಟ ಸಂಖ್ಯೆ 9ರಲ್ಲಿ ಕೊಟ್ಟಿದ್ದೀವಿ. ಮತ್ತು ಮೊದಲನೇ ಆದ್ಯತೆ, 2ನೇ ಆದ್ಯತೆ ಮತ್ತು 3ನೇ ಆದ್ಯತೆಯಾಗಿ 3 ಸಹಕಾರಿಯ ಚಾರ್ಟೆಡ್ ಅಕೌಂಟೆಂಟ್ಗಳ ಹೆಸರುಗಳನ್ನು ಕೊಟ್ಟಿದ್ದೀವಿ. ಮೊದಲನೇ ಆದ್ಯತೆಯಾಗಿ ಶ್ರೀಯುತ ಮಧುಕರ್ ಹೆಗಡೆ ಅವರನ್ನು 24-25ನೇ ಸಾಲಿಗೆ ಚಾರ್ಟೆಡ್ ಅಕೌಂಟೆಂಟ್ ಆಗಿ ನೇಮಕ ಮಾಡ್ಕೋಬೇಕಂತ ಹೇಳಿದ್ದೀವಿ. ಅವರಿಗೆ ಪಾವತಿಸುವ ಬೇಕಾದ ಮೊತ್ತವನ್ನು ಸಂಬಂಧಪಟ್ಟಂಗೆ ತಾವು ತಿಳಿಸ್ಬೇಕಂತೇಳಿ ಕೋರ್ತಾ ಈ ಸಭೆಯ ಮುಂದೆ ಮಂಡಿಸಿದ್ದೀವಿ. ಶ್ರೀಯುತ ಮಧುಕರ್ ಹೆಗಡೆ ಆ್ಯಂಡ್ ಕೋ ಇವರು A ಗ್ರೇಡ್ನಲ್ಲಿದ್ದಾರೆ, ಬೆಂಗಳೂರಿನವರು ಸಂಬಂಧಪಟ್ಟಂಗೆ. ಇವರ ಹೆಸರನ್ನು ತಾವು ಅನುಮತಿಸದೇ ಆದರೆ ಸಂಯುಕ್ತ ಸಹಕಾರಿ 24-25ನೇ ಸಾಲಿಗೆ ಇವರನ್ನು ಶಾಸನಬದ್ಧ ಲೆಕ್ಕ ಪರಿಶೋಧಕರಾಗಿ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ. ಧನ್ಯವಾದಗಳು ಸರ್. ವಿಷಯ 8 2025-26ನೇ ಸಾಲಿಗೆ ಆಂತರಿಕ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡ್ಕೋಬೋದು. ತಮಗೆಲ್ಲ ತಿಳಿದಂಗೆ ಸಂಯುಕ್ತ ಸಹಕಾರಿ ಸಂವರ್ಧ ಸಹಕಾರಿಗಳಿಗೆ ಯಾವ ರೀತಿಯಾಗಿ ಆರ್ಥಿಕ ಶಿಸ್ತನ್ನು ಹೇಳ್ತದೋ ಸಂಯುಕ್ತ ಸಹಕಾರಿಯು ಸಹ ವ್ಯವಹಾರಗಳು ಮತ್ತು ಕಾರ್ಯಚಟುವಟಿಕೆಗಳು ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ಅಗತ್ಯತೆ ಇದೆ ಅಂತೇಳಿ ನಮ್ಮ ಸದಸ್ಯರೊಬ್ಬರು ಪ್ರತಿನಿಧಿಯೊಬ್ಬರು ಸಹ ಸಲಹೆಯನ್ನು ಕೊಟ್ಟಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯವರು ಸಂಯುಕ್ತ ಸಹಕಾರಿಗೆ ಒಂದು ಆಂತರಿಕ ಲೆಕ್ಕ ಪರಿಶೋಧನೆಯನ್ನು ಸಂಬಂಧಪಟ್ಟ ನೇಮಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ. ಇದರ ಅರ್ಥವಾಗಿ ಮುಂದೆ 25-26 ಈಗಾಗಲೇ ಸಂಬಂಧಪಟ್ಟಂಗೆ ಕಾರ್ಯನಿರ್ವಹಿಸಿದವರಿದ್ದಾರೆ. 25-26ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ಈಗ ಯಾಕೆ ನೇಮಕ ಮಾಡ್ಕೋತೀವಿ ಅಂದರೆ ಈ
ನಮ್ಮ ಸಾಮಾನ್ಯ ಸಭೆ ನಡೆಯುವಷ್ಟರಲ್ಲೇ ಒಂದು 6 ತಿಂಗಳು ಕಳೆದು ಹೋಗುತ್ತೆ. ಆ 6 ತಿಂಗಳದನ್ನು ಸಂಬಂಧಪಟ್ಟಂಗೆ ಇಂಟರ್ನಲ್ ಆಡಿಟ್ ಮುಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ 2025-26ನೇ ಸಾಲಿನ ಆಂತರಿಕ ಲೆಕ್ಕ ಪರಿಶೋಧಕರನ್ನು ತಮ್ಮ ಅನುಮತಿ ಪಡ್ಕೊಂಡು ಕೇಸಿಂದ ಹೇಳಿದೆ. ಈ ಆಂತರಿಕ ಲೆಕ್ಕ ಪರಿಶೋಧಕರಾಗಿ ಈಗಾಗಲೇ ಇರುವಂಥವ್ರು ಗಿರೀಶ್ ವಿಜಯನ್ಕೋ ಸಂಬಂಧಪಟ್ಟ ನಮಗೆ 24-25ಕ್ಕೆ ಇದ್ದಾರೆ. ಮುಂದಿನ ಒಂದು 25-26ನೇ ಸಾಲಿನ ಸಂಬಂಧಪಟ್ಟಂಗೆ ನಾವು 3 ಹೆಸರುಗಳನ್ನು ಇಟ್ಟಿದ್ದೀವಿ. ಯಾಕೆ ಈ ವಿಷಯನ ತಮಗೆ ಪ್ರಸ್ತಾಪ ಮಾಡಬೇಕಂತಂದರೆ, ಅನಂತ್ ಮುತಾಲಿಕ್ ಅವರ ಒಂದು ಆಡಿಟನ್ನು ನೋಡಿದಂಥ ಸಂದರ್ಭದಲ್ಲಿ 2025-26ನೇ ಸಾಲಿಗೆ ಅನಂತ್ ಮುತಾಲಿಕ್ ಆ್ಯಂಡ್ ಕೋ ಇವರು ತುಂಬ ಡಿಟೇಲ್ ಆಗಿ ಸಂಬಂಧಪಟ್ಟಾಗ ಮಾಡ್ತದೆ. ಇಂಟರ್ನಲ್ ಆಡಿಟ್ ಅವರಿಗೆ ಅಗತ್ಯತೆ ಇದೆ ಅಂತೇಳಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯವರು ಒಂದು ಅಭಿಪ್ರಾಯ ಪಟ್ಟಂಥ ಹಿನ್ನೆಲೆಯಲ್ಲಿ ಶ್ರೀಯುತ ಅನಂತ್ ಮುತಾಲಿಕ್ ಅವರಿದ್ದಾರೆ. ಇವ್ರನ್ನ ಇಂಟರ್ನಲ್ ಆಡಿಟರ್ ಆಗಿ 25-26ನೇ ಸಾಲಿಗೆ ಆಯ್ಕೆ ಮಾಡ್ಕೋಬೇಕಂತ ಮಾಡಿದ್ದಾರೆ. ಸಾಮಾನ್ಯ ಸಭೆ ಅದಕ್ಕೆ ಅನುಮತಿ ಕೊಡಬೇಕಂತೇಳಿ ಕೋರ್ತಾ ಇದೆ ಸರ್. ಧನ್ಯವಾದಗಳು ಸರ್. ವಿಷಯ 9 24-25ನೇ ಸಾಲಿನ ಪರಿಷ್ಕೃತ ವಾರ್ಷಿಕ ಕ್ರಿಯಾ ಯೋಜನೆ. ಇದಕ್ಕೆ ಈ ನೋಟಿಸಿನೊಂದಿಗೆ ಪುಟ ಸಂಖ್ಯೆ 116ರಿಂದ 119ರಲ್ಲಿ ನೀಡಲಾದಂಥ 24-25ನೇ ಸಾಲಿನ ಸಂಯುಕ್ತ ಸಹಕಾರಿಯ ಪರಿಷ್ಕೃತ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ತಾವು ಅನುಮೋದಿಸಬೇಕು. ಯಾಕೆ ವಿಷಯನ ಇಲ್ಲಿ ಮಂಡಿಸಲಾಗಿದೆ ಅಂದರೆ, ಈಗಾಗಲೇ 24-25ರ ಕ್ರಿಯಾ ಯೋಜನೆಯನ್ನು ಕಳೆದ ಸಭೆಯಲ್ಲಿ ತಾವು ಮಂಡಿಸಿದ್ರಿ. ಇದನ್ನು ಯಾರಾದರೂ ಸಜೆಷನ್ಸ್ಗಳು ಕೊಟ್ಟರೆ ಜಿಬಿಯಲ್ಲಿ ಅದನ್ನು ಸೇರಿ ಇದರಲ್ಲಿ ಇಡುವಂಥದ್ದಿದೆ. 24-25ನೇ ಸಾಲಿನ ಈಗ ಕ್ರಿಯಾ ಯೋಜನೆ ಪ್ರಾರಂಭವಾಗಿದೆ. ಅದಕ್ಕಾಗಿ ಪುಟ ಸಂಖ್ಯೆ 116ರಿಂದ 119ರವರೆಗೆ ಅದನ್ನು ಸಂಬಂಧಪಟ್ಟ ಮಂಡಿಸಿದ್ದೀವಿ. ಅದೆಲ್ಲವೂ ಸಹ ತಾವು ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ಧನ್ಯವಾದಗಳು. ವಿಷಯ 10 2024-25ನೇ ಸಾಲಿನ ಪರಿಷ್ಕೃತ ಮುಂಗಡ. ಸೌಹಾರ್ದ ಸಹಕಾರಿಗಳ ಕಾರ್ಯಚಟುವಟಿಕೆಗಳ ಅನುಗುಣವಾಗಿ, ತರಬೇತಿ ಕಾರ್ಯಕ್ರಮಗಳ ಅನುಗುಣವಾಗಿ ಸಂಯುಕ್ತ ಸಹಕಾರಿಯ ಒಂದು ಬಜೆಟನ್ನು ಮಾಡ್ತೀವಿ ನಾವು. ಈ ಒಂದು ಬಜೆಟಿನ ಅನುಗುಣವಾಗಿ 24-25ನ ಒಂದು ಬಜೆಟನ್ನು ಕಳೆದ 22ನೇ ಸಾಮಾನ್ಯ ಸಭೆಯಲ್ಲಿ ತಾವೆಲ್ಲರೂ ಅನುಮೋದನೆ ಮಾಡಿದಿರಿ. ಆ ಅನುಮೋದನೆ ಪರಿಷ್ಕೃತ ಬಜೆಟನ್ನು ಸಂಬಂಧಪಟ್ಟಂಗೆ ಈ ನೋಟಿಸಿನೊಂದಿಗೆ ಪುಟ ಸಂಖ್ಯೆ 120ರಿಂದ 124ರವರೆಗೂ 120 to 124ವರೆಗೂ ಸಂಬಂಧಪಟ್ಟಂಗೆ ಪರಿಷ್ಕೃತವಾದಂಥ ಬಜೆಟನ್ನು ಇಟ್ಟಿದ್ದೀವಿ. ತಾವೆಲ್ಲರೂ ಅದನ್ನು ಅನುಮೋದಿಸಿದೆ. ಅದರಲ್ಲಿ 24-25ನೇ ಸಾಲಿನ ಬಜೆಟಿಗೆ ಅನುಮೋದನೆ ಕೊಡಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 11 ವಿಷಯ 25-26ನೇ ಸಾಲಿನ ವಾರ್ಷಿಕ ಕ್ರಿಯಾ ಯೋಜನೆ. ಇದಕ್ಕೆ ಅನೇಕರು ಕೆಲವರು ಸಜೆಷನ್ಸ್ಗಳನ್ನು ಕೊಟ್ಟಿದ್ದಾರೆ. 25-26ನೇ ವಾರ್ಷಿಕ ಸಾಲಿನ ಸಮಯ ಸಂಬಂಧಪಟ್ಟಂಗೆ ವಿಷಯ ವಿವರಣೆಯನ್ನು 125ನೇ ಪುಟದಿಂದ 128ನೇ ಪುಟಕ್ಕೆ ಇಟ್ಟಿದ್ದೀವಿ. ಮುಂದಿನ ವರ್ಷ 2025-26 ಸೌಹಾರ್ದ ಸಹಕಾರಿ ಚಳುವಳಿಗೆ 25 ವರ್ಷ ಆಗುತ್ತೆ. ಕಾರ್ಯಯೋಜನೆಯನ್ನು ವಿಶೇಷವಾಗಿ ಸಿದ್ಧಪಡಿಸಬೇಕಂತೇಳಿ ಸಜೆಷನ್ ಕೊಟ್ಟಿದ್ದಾರೆ 2 ಸಹಕಾರಿಗಳು. ಅವನ್ನು ಪರಿಗಣನೆ ಮಾಡಿ ವಿಷಯವನ್ನು ಸಂಯುಕ್ತ ಸಹಕಾರಿಯನ್ನು ಮಾಡಿದೆ. ಸಾಮಾನ್ಯ ಸಭೆಗೆ ಒಂದು ವಿಷಯ ಇಟ್ಟಿದ್ದೀವಿ. 25 ವರ್ಷಗಳಾಗಂಥ ಹಿನ್ನೆಲೆಯಲ್ಲಿ ಏನೇನು ಮಾಡ್ತೀವಿ ಅಂತೇಳಿ ಇಟ್ಟಿದ್ದೀವಿ. ನಿಮ್ಮ ಸಲಹೆಯನ್ನು ತೆಗೆದುಕೊಂಡು ಈ ಒಂದು 11ನೇ ವಿಷಯವನ್ನು 25-26ನೇ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 12 25-26ನೇ ಸಾಲಿನ ಮುಂಗಡ ಪತ್ರ. ಈಗಾಗಲೇ ತಮ್ಮ ತಿಳಿಸ್ದಂಗೆ ಈ ನೋಟಿಸಿನೊಂದಿಗೆ ಪುಟ ಸಂಖ್ಯೆ 129ರಿಂದ 133ರವರೆಗೆ ಈ ಒಂದು ಮುಂಗಡ ಪತ್ರವನ್ನು ಇಟ್ಟಿದೆ. ಈ ಬಜೆಟಿನ ಸಂಬಂಧಪಟ್ಟ ಏನಾದರೂ ಸಹ ಸಂಬಂಧಪಟ್ಟ ತಾವು ತಿಳಿಸೋದಿದ್ದರೆ ಅದಕ್ಕೂ ಸಹ ಸಂಬಂಧಪಟ್ಟ ಸಹಕಾರಿಗಳು 3 ಸೌಹಾರ್ದ ಸಹಕಾರಿಗಳಿಂದ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆಗಳ ರೂಪದಲ್ಲಿ. ಉಪಪ್ರಶ್ನೆಗಳು ಸಹ ತಾವು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಬೇಕಂತ ಕೇಳ್ಕೊತಾ ವಿಷಯ 12ನ್ನು ಅನುಮೋದಿಸಲಿಕ್ಕೆ ಕೋರ್ತಾ ಇದೆ ಸರ್. ತಾವೆಲ್ಲರೂ ಚಪ್ಪಲೆ ತಟ್ಟಿದ್ರೆ ಮುಂದಿನ ವಿಷಯಕ್ಕೆ ಹೋಗ್ತೇವೆ ಸರ್. ಧನ್ಯವಾದಗಳು. ವಿಷಯ 13 ರಾಜ್ಯದ ಸೌಹಾರ್ದ ಸಹಕಾರಿಗಳಿಗೆ ತಂಗಲು ವಸತಿ ಗೃಹವನ್ನು ನಿರ್ಮಿಸಲು ಬೆಂಗಳೂರಿನಲ್ಲಿ ನಿವೇಶನವನ್ನು ಖರೀದಿಸುವ ಸಂಬಂಧಪಟ್ಟಂಗಿದೆ. ಆತ್ಮೀಯ ಸಹಕಾರಿಗಳ ಇದ್ರ ಕುರಿತಾಗಿ ಸನ್ಮಾನ್ಯ ಅಧ್ಯಕ್ಷರು ವಿವರವಾದ ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಅದೇ ಸರ್, ತಾವು ಕಳಿಸಿಕೊಟ್ಟಿರಿ. ವಿಜಯಲಕ್ಷ್ಮಿಯಿಂದಲೂ ಸಹ ಸಂಬಂಧಪಟ್ಟ ಬಂದಿದೆ. ಇನ್ನೂ 2 ಸೌಹಾರ್ದ ಸಹಕಾರಿಗಳು ಇದ್ರ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ದಾರೆ. ತಾವು ಬೆಂಗಳೂರಿನಲ್ಲಿ ಒಂದು ಕಟ್ಟಡ ಕಟ್ಟೋದಕ್ಕಿಂತಲೂ ಬೆಂಗಳೂರಿನಿಂದ ಸ್ವಲ್ಪ ದೂರದ ಪ್ರದೇಶದಲ್ಲಿ ಒಂದು 10 ಎಕರೆ ತೆಗೆದುಕೊಂಡು ನಮ್ಮ ಸಾಮಾನ್ಯ ಸಭೆ ನಡೆಸೋದಕ್ಕಿಂತ ವಿಶಾಲವಾದ ಜಾಗದಲ್ಲಿ ಒಂದು ವಸತಿ ಗೃಹನ ಕಟ್ಟಿಯಂತೆ ಸಜೆಷನ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವಿಸ್ತೃತವಾದಂಥ ಒಂದು ವರದಿಯನ್ನು ಸನ್ಮಾನ್ಯ ಅಧ್ಯಕ್ಷರು ತಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಅದಕ್ಕಾಗಿ ಸಂಯುಕ್ತ ಸಹಕಾರಿ ಈ ಒಂದು ಯೋಜನೆಯನ್ನು ಮಾಡಿದೆ. ಇದಕ್ಕೆ ಸಹಕಾರಿಗಳು ಏನು ಸಜೆಷನ್ ಕೊಡ್ತಾರೆ ಅದರ ಮೂಲಕ ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿ ಚರ್ಚೆ ಮಾಡೋದ್ರ ಮೂಲಕವಾಗಿ ಮುಂದಿನ ಸಭೆಗಳ ನಿರ್ಣಯ ತೆಗೆದುಕೊಳ್ತೀವಿ. ಈ ಒಂದು ವಿಷಯಕ್ಕೆ ಅನುಮೋದನೆ ಕೊಡಬೇಕಂತೇಳಿ ಕೋರ್ತಾ ಇದೆ ಸರ್. ವಿಷಯ 14 ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಸದಸ್ಯರ ವಿದೇಶ ಅಧ್ಯಯನ ಪ್ರವಾಸ ಸಂಬಂಧಪಟ್ಟಂಗೆ. ಈ ಸಂಸ್ಥೆಗೂ ಸಹ ಸಂಬಂಧಪಟ್ಟಂಗೆ ಈ ಲಿಖಿತ ಪ್ರಶ್ನೆಯ ಜೊತೆಗೆ ನಮ್ಮ ರಾಯಚೂರಿನ ವೀರಶೈವ ಸೌಹಾರ್ದ ಸಹಕಾರಿ ಸಂಬಂಧಪಟ್ಟ ಪ್ರಭುದೇವರು ಸಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಸಹ ಒಂದು ಮೇಲ್ ಐಡಿಗೆ ಮಿಂಚಂಚೆ ಮೂಲಕ ಬಂದಿದೆ. ಆ ಪ್ರಶ್ನೆಯೂ ಸಹ ಇದರಲ್ಲಿ ಸೇರಿಸಿಕೊಂಡು
ವಿಷಯ 14 ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯ ಸದಸ್ಯರು ಏನಿದ್ದಾರೆ ಇದ್ರ ಸಂಬಂಧಪಟ್ಟ ವಿದೇಶ ಅಧ್ಯಯನ ಪ್ರವಾಸ ಮಾಡಬೇಕಂತೇಳಿ ತಾವು ಒಂದು ವಿಷಯವನ್ನು ಮಂಡಿಸಿದ್ದಾರೆ. ತಾವೆಲ್ಲರೂ ಸಹ ಈ ಬಜೆಟ್ಗೆ ಮತ್ತು ವಿಷಯಕ್ಕೆ ಅನುಮೋದನೆ ಕೊಟ್ಟರೆ ಸಂಬಂಧಪಟ್ಟಂಗೆ ಎಲ್ಲ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಸದಸ್ಯರು ವಿದೇಶ ಪ್ರಯಾಸ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು, ಅನುಮೋದನೆ ಮಾಡಬೇಕಂತೇಳಿ ಕೋರ್ತಾ ಇದೆ ಸರ್. ಧನ್ಯವಾದಗಳು. ವಿಷಯ 15 ಸೌಹಾರ್ದ ಸಹಕಾರಿ ಚಳುವಳಿಗೆ 25 ವರ್ಷಗಳಾಗುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಆಯೋಜನೆಯ ಕುರಿತಂತೆ ಕಾರ್ಯಯೋಜನೆ ಮತ್ತು ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಮಾಡೋದು. ಈ 25ನೇ ವರ್ಷದ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ತಾವೆಲ್ಲ ಸೌಹಾರ್ದ ಸಹಕಾರಿ ಪ್ರತಿನಿಧಿಗಳು ಏನು ಕೊಡ್ತಿರೋ ಸಜೆಷನ್ಸು ಅದರ ಆಧಾರದ ಮೇಲೆ ಕಾರ್ಯಕ್ರಮ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಪುಟ ಸಂಖ್ಯೆ 12ರಲ್ಲಿ ನಾವು ಸಂಯುಕ್ತ ಸಹಕಾರಿಯನ್ನು ಆಡಳಿತ ಮಂಡಳಿ ಯೋಜನೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ವಿಭಾಗದಲ್ಲಿ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡಬೇಕು. ಸೌಹಾರ್ದ ಸಹಕಾರಿ ಚಳುವಳಿಯನ್ನು 25 ವರ್ಷಗಳಲ್ಲಿ ಏನು ಯಶಸ್ಸು ಕಂಡಿದೆ ಅದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕು. ನಿಮ್ಮೆಲ್ಲ ಸಹಕಾರದಿಂದ ಸೌಹಾರ್ದ ಸಹಕಾರಿ ಕ್ಷೇತ್ರ ಸಮೃದ್ಧಿ ಬೆಳೆಯಲಿಕ್ಕೆ ಸಂಬಂಧಪಟ್ಟ ಏನೇನು ಬೇಕು ಆ ಎಲ್ಲ ಸಲಹೆಗಳನ್ನು ಮಾಡೋದ್ರ ಮೂಲಕವಾಗಿ ಈ ವಿಷಯಕ್ಕೆ ಅನುಮೋದನೆ ಕೊಡಬೇಕು ಅಂತ ಕೇಳ್ಕೊಳ್ತಾ ತಮ್ಮಲ್ಲಿ ವಿಷಯವನ್ನು ಮಂಡಿಸ್ತಾ ಇದ್ದೀನಿ ಸರ್. ವಿಷಯ 16 ಸೌಹಾರ್ದ ಸಹಕಾರಿ ಕಾಯ್ದೆಗೆ ತಿದ್ದುಪಡಿ ಅಂಶಗಳು. ಆತ್ಮೀಯ ಸಹಕಾರಿಗಳೇ, ಕಳೆದ ವರ್ಷದಲ್ಲಿ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅನೇಕರು ಅನೇಕ ವಿಷಯಗಳನ್ನು ತಿಳಿಸಿದರು. ಸೌಹಾರ್ದ ಸಹಕಾರಿ ಕ್ಷೇತ್ರ ಸಂಬಂಧಪಟ್ಟಂಗೆ ಅನೇಕ ತಿದ್ದುಪಡಿಗಳಾಗ್ತಾ ಇದ್ದಾವೆ. ಸಾಮಾನ್ಯ ಸಭೆ ಒಂದೇ ಒಕ್ಕೊರಲಿನ ಆರೋಗ್ಯದ ಮೂಲಕವಾಗಿ ಸೌಹಾರ್ದ ಸಹಕಾರಿ ಆಶಯಕ್ಕೆ, ಮೂಲ ಆಶಯಕ್ಕೆ ಯಾವುದೇ ರೀತಿ ಕೊರತೆ ಆಗದ ರೀತಿಯಲ್ಲಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯವರು ಇದನ್ನು ಸಂಬಂಧಪಟ್ಟಂಗೆ ತಾವು ಏನು ಸಚಿವರಿದ್ದಾರೆ ನಮ್ಮ KN ರಾಜಣ್ಣ ಸಾಹೇಬರು, ಅವರಿಗೆ ಮನವಿಯನ್ನು ಕೊಡಬೇಕಂತ ಹೇಳಿದರು. ಅದೇ ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟಂಗೆ ಆದಂಥ ಏನು ಸಮಿತಿ ಇದೆ ಆ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ್ ಸವದಿ ಸಹಕಾರಿಗಳು, ಅವರು ಸಹಕಾರಿ ಸಚಿವರು ಮತ್ತು ಸಹಕಾರಿಗಳು ಆಗಿದ್ದಾರೆ. ಅವ್ರದ್ದು ಸಹ ಸೌಹಾರ್ದ ಸಹಕಾರಿ ಇರುವುದರಿಂದ ಈ ಒಂದು ಸೌಹಾರ್ದ ಸಹಕಾರಿಗೆ ಅಗತ್ಯವಾದಂತಹ ಒಂದು ತಿದ್ದುಪಡಿಗಳು ತರಬೇಕಂತ ಹೇಳಿದರು. ಅದಕ್ಕೆ ಪೂರಕವಾದ ತಿದ್ದುಪಡಿಗೆ ಆಗದೇ ಇದ್ದರೂ ಸೌಹಾರ್ದ ಸಹಕಾರಕ್ಕೆ ಮಾರಕವಾದಂಥ ತಿದ್ದುಪಡಿಗಳು ಆಗಬಾರ್ದಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಸಮಿತಿಯ ಅಧ್ಯಕ್ಷರನ್ನು, ಸನ್ಮಾನ್ಯ ಸಚಿವರನ್ನು ಭೇಟಿ ಮಾಡುವುದರ ಮೂಲಕವಾಗಿ ಏನು ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಮಾರಕವಾದಂಥ ತಿದ್ದುಪಡಿಗಳು ಏನಾದರೂ ಬರ್ತಾ ಇದ್ದರೆ ಅವುಗಳನ್ನು ತಡೀಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಆ ತಿದ್ದುಪಡಿಗಳನ್ನು ಪುಟ ಸಂಖ್ಯೆ 134ರಿಂದ 137ರಲ್ಲಿ ಇಟ್ಟಿದ್ದೀವಿ. ಅದಕ್ಕಾಗಿ ಅದರ ಗೆಜೆಟ್ ಕಾಪಿಗಳನ್ನು ಸಹ ಎಲ್ಲ ಸೌಹಾರ್ದ ಸಹಕಾರಿಗಳಿಗೆ ವ್ಯಾಟ್ಸಪ್ ಮೂಲಕ ಕಮೆಂಟ್ ಮಾಡಿದ್ದೀವಿ. ಆದರೆ ಒಂದೇನಂತಂದರೆ ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲಿ ಸಂಬಂಧಪಟ್ಟಂಗೆ ಪಾಸ್ ಆಗಿದೆ. ರಾಜ್ಯಪಾಲರಿಂದ ಇನ್ನೂ ಸಹ ಸಂಬಂಧಪಟ್ಟಂಗೆ ಆ ಬಿಲ್ಲು ಅಂದರೆ ಏನಿದೆ ಅದು ಇನ್ನೂ ವಿಧೇಯಕವಾಗಿ ಸಂಬಂಧಪಟ್ಟಾಗಿದೆ, ಆ್ಯಕ್ಟ್ ಆಗಿಲ್ಲ. ಅದಕ್ಕಾಗಿ ಸಹಕಾರಿಗಳು ರಾಜ್ಯಪಾಲರಿಂದ ಸೈನ್ ಆಗಿ ಅದರ ಸಂಬಂಧಪಟ್ಟಾಗ ಆಗಿಲ್ಲ. ಅದರ ಮಾಹಿತಿಯನ್ನು ತಮ್ಮ ಕೊಟ್ಟಿದೆ. ಏನಂದರೆ ಮಾಹಿತಿಗಾಗಿ ಇದನ್ನು ಸಹ ತಾವು ಗಮನ ಹರಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಸರ್. ವಿಷಯ 17 ಸಂಬಂಧಪಟ್ಟಂಗೆ ಬಡ್ಡಿದರ ಕುರಿತಾಗಿ ಸರ್ಕಾರದಿಂದ ಹೊರಡಿಸಿರುವಂಥ ಒಂದು ಆದೇಶ ತಮಗೆಲ್ಲ ತಿಳಿದಿದೆ. ಇದಕ್ಕಾಗಿ ವಿಶೇಷವಾದಂಥ ಒಂದು ಸಮಾಲೋಚನಾ ಸಭೆಯನ್ನು ಸನ್ಮಾನ್ಯ ಅಧ್ಯಕ್ಷರು ಆಯೋಜನೆ ಮಾಡಿದರು ಬೆಂಗಳೂರಲ್ಲಿ. ಈ ಬಡ್ಡಿ ದರವನ್ನು ನಿಗದಿಪಡಿಸೋ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸೌಹಾರ್ದ ಸಹಕಾರಿಗಳು ಒಂದು ರೀತಿಯಲ್ಲಿ ಪ್ಯಾನಿಕ್ ರೀತಿಯಲ್ಲಿ ಆಗೋಂಥದ್ದಿತ್ತು. ಸೌಹಾರ್ದ ಸಹಕಾರಿಗಳು ಈ ರೀತಿಯಾಗಿ ಕಾರ್ಯನಿರ್ವಹಿಸಿದರೆ ಮುಂದಿನ ದಿವಸ ತುಂಬ ಕಷ್ಟಕರವಾಗುತ್ತೆ ಅಂತ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಸೌಹಾರ್ದ ಸಹಕಾರಿಗಳ ಹಿತರಕ್ಷಣೆಯನ್ನು ಕಾಪಾಡುವುದಂತೇಳಿ ನಮ್ಮ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ತಿಳಿಸಿದೆ. ಆ ಹಿಂದೆ ಯಾವ ರೀತಿ ಇನ್ಕಮ್ ಟ್ಯಾಕ್ಸಿಗೆ ಪ್ರಾಬ್ಲಮ್ ಆದಾಗೆ ನಾವು ಹೋರಾಟಗಳನ್ನು ಮಾಡೋದ್ರ ಮೂಲಕ ಮತ್ತು ಕಾನೂನು ಹೋರಾಟದ ಮೂಲಕ ಯಶಸ್ಸಾಗಿದೆ, ಅದೇ ರೀತಿಯಾಗಿ ಈ ಬಡ್ಡಿ ದರ ಸಂಬಂಧಪಟ್ಟಂಗೂ ಸಹ ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿ ನೇರವಾಗಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಹೋಗೋದ್ರ ಮೂಲಕವಾಗಿ ಈ ಬಡ್ಡಿ ದರ ಕುರಿತಾಗಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಸಂಬಂಧಪಟ್ಟಂಗೆ ನಾವು ಮಾನ್ಯ ಗೌರವಿತ ಉಚ್ಚ ನ್ಯಾಯಾಲಯದಿಂದ ತಡೆಯಲಿಕ್ಕೆ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಯಶಸ್ವಿಯಾಗಿದೆ ಅಂತೇಳಿ ತಮ್ಮ ಮೂಲಕ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕೆ ಇನ್ನೂ ಸಹ ಹೋರಾಟ ಮಾಡಿ ಸಂಪೂರ್ಣವಾಗಿ ಏನು ಸ್ವಾಯತ್ತತೆಗೆ ಇದು ಕೂತು ಬರೋಂಥದ್ದು ಸರ್ಕ್ಯುಲರ್ ಇದೆ, ಜಿಒ ಇದೆ, ಇದನ್ನು ನೀವು ಸಂಪೂರ್ಣವಾಗಿ ಹೋರಾಟ ಮಾಡೋದ್ರ ಮೂಲಕ ತೆಗೆಸಬೇಕು ಅಂತೇಳಿ 2-3 ಜನ ಸಹಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರು ಉತ್ತರ ಕೊಡುವಂಥದ್ದು ಮಾಡ್ತಾರೆ. ಇದನ್ನು ತಾವೆಲ್ಲರೂ ಸಹ ಅವಗಾನೆಗೆ ತೆಗೆದುಕೊಂಡು ಅನುಮೋದಿಸಲಿಕ್ಕೆ ಕೋರ್ತಾ ಇದೆ ಸರ್. ವಿಷಯ 18 ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯಿಂದ ಬಂದಿರುವ ನೋಟಿಸಿನ ಕುರಿತು. ಆತ್ಮೀಯ ಸಹಕಾರಿಗಳು ತಮಗೆಲ್ಲ ಗೊತ್ತಿದ್ದಂಗೆ ರಾಜ್ಯದಲ್ಲಿ GST ಬಂದ ಮೇಲೆ ಪ್ರತಿಯೊಂದಕ್ಕೂ ಸಹ ಸಂಬಂಧಪಟ್ಟಂಗೆ GST ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಸೌಹಾರ್ದ ಸಹಕಾರಿಗಳಿಗೆ ಕೊಡುವಂಥ ವಾರ್ಷಿಕ ವಂತಿಗೆಯನ್ನು ನಾವು GST ಸಂಗ್ರಹ ಮಾಡ್ತಾ ಇರಲಿಲ್ಲ. ಅದಕ್ಕಾಗಿ 2020ರವರೆಗೂ ಮಾಡದೇ ಇರುವಂಥ ಸಹಕಾರಿಗಳಿಂದ ಅವರು ಪಡಿಲಿಕ್ಕೆ ಹೇಳಿದ್ದಾರೆ.
ಬಟ್ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿಯವರು ನಾವು ಹಿಂದೆ ಏನು ಪಡ್ಕೊಂಡಿಲ್ಲ 3 ವರ್ಷ ತೆಗೆದುಕೊಳ್ಳಲ್ಲ, ಮುಂದೆ ಬೇಕಾದರೆ ಕಟ್ತಾ ಇದ್ದಾರೆ, ಅದಕ್ಕೆ ವಿನಾಯಿತಿ ಕೊಡಿ ಅಂತ ನಾವು ಬರೆದಿದ್ದೆವು. ಅದನ್ನು ನೋಟಿಸ್ ಮೂಲಕ ಒಂದು ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಕಾರಿಗಳು ಕೊಡದಿದ್ದರೆ ಫೆಡರಲ್ ಕೋಆಪರೇಟಿವ್ ಕಟ್ಟಿ ಅಂತೇಳಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ 1,48,00,000 ಒಂದು ಡಿಮ್ಯಾಂಡ್ ಬಂದಿದೆ. ಅದನ್ನು ನೀವು ಅನುಮತಿಸಿದ್ರೆ ಅದನ್ನು ಸಂಯುಕ್ತ ಸಹಕಾರಿಯಿಂದ ಕಟ್ಟಬೇಕು, ಸಹಕಾರಿಗಳಿಂದ ಕಟ್ಟಬೇಕು ಅಂತ ಅನ್ನೋದ್ರ ಬಗ್ಗೆಯೂ ಸಹ ತಾವು ಸಜೆಷನ್ಸ್ಗಳನ್ನು ಸನ್ಮಾನ್ಯ ಅಧ್ಯಕ್ಷರಿಗೆ ನೀಡೋದ್ರ ಮೂಲಕವಾಗಿ ಈ ವಿಷಯವನ್ನು ಅನುಮೋದಿಸಬೇಕಂತೇಳಿ ಕೋರ್ತಾ ಇದೆ ಸರ್. ವಿಷಯ 19 ಮೈಸೂರಿನಲ್ಲಿರುವ ಸಂಯುಕ್ತ ಸಹಕಾರಿಯ ಸ್ವಂತ ನಿವೇಶನದಲ್ಲಿ ಮೈಸೂರು ಪ್ರಾಂತೀಯ ಕಚೇರಿ ಹಾಗೂ ವಸತಿ ಗೃಹವನ್ನು ನಿರ್ಮಿಸುವ ಸಂಬಂಧಪಟ್ಟಂಗೆ ತಮಗೆಲ್ಲ ತಿಳಿದಂಗೆ ರಾಜ್ಯದ 4 ಕಂದಾಯ ವಿಭಾಗಗಳೇನಿದ್ದಾವೆ, ಕಲಬುರಗಿ, ಬೆಳಗಾವಿ, ಬೆಂಗಳೂರು ಮತ್ತು ಮೈಸೂರು, ಈ 3 ವಿಭಾಗಗಳಲ್ಲಿ ಸಂಬಂಧಪಟ್ಟ ಕಟ್ಟಡ ಆಗಿದೆ. ಮೈಸೂರಿನ ಸಹಕಾರಿಗಳು ಒಂದು ಬೇಡಿಕೆ ಇತ್ತು. ಸನ್ಮಾನ್ಯ ಅಧ್ಯಕ್ಷರು ಈ ಮೈಸೂರು ಪ್ರಾಂತ್ಯ ಕಚೇರಿಯನ್ನು ಸಹ ಸಂಬಂಧಪಟ್ಟಂಗೆ ನಮಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮುಂಬರುವ ವರ್ಷದಲ್ಲಿ ಸಂಬಂಧಪಟ್ಟಂಗೆ ಮೈಸೂರಿನ ಪ್ರಾಂತಕ್ಕೆ ಏನು 8 ಜಿಲ್ಲೆಗಳಿದ್ದಾವೆ, ಕಂದಾಯ ಜಿಲ್ಲೆಗಳು, ಆ 8 ಜಿಲ್ಲೆಗಳಿಗೆ ಸಹ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ರಾಜ್ಯದ ಎಲ್ಲ ಸೌಹಾರ್ದ ಸಹಕಾರಿಗಳಿಗೆ ಒಂದು ತರಬೇತಿ ಕೇಂದ್ರವನ್ನು ನಮ್ಮ ಕಲ್ಚರಲ್ ಸಿಟಿ ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ಈ ಮೈಸೂರು ಪ್ರಾಂತದ ಕಟ್ಟಡಕ್ಕೆ ಮತ್ತು ಈ ಬಜೆಟ್ಗೆ ಮತ್ತು ಕಟ್ಟಡ ಕಟ್ಟಲಿಕ್ಕೆ 2 ಅನುಮತಿಯನ್ನು ಕೊಡಬೇಕಂತೇಳಿ ಕೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಸರ್, ವಿಷಯ 20 ಸೌಹಾರ್ದ ಸಹಕಾರಿ 441 ನ್ಯಾಯಾಲಯದ ಸಂಬಂಧಪಟ್ಟಂಗೆ ತಮಗೆಲ್ಲ ತಿಳಿದಂಗೆ ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ದಿವಂಗತ ಮಹಾದೇವ್ ಪ್ರಸಾದ್ ಅವರನ್ನು ನಾವೆಲ್ಲರೂ ನೆನೆಸ್ಕೊಳ್ಬೇಕು. ಇವತ್ತಿನ ದಿವಸ ಅವರು ಸೌಹಾರ್ದ ಸಹಕಾರಿ ಕ್ಷೇತ್ರಕ್ಕೆ ಪ್ರತ್ಯೇಕವಾದ ನ್ಯಾಯಾಲಯವನ್ನು 2015ರಲ್ಲಿ ಆದೇಶ ಮಾಡುವುದರ ಮೂಲಕ ಸೌಹಾರ್ದ ಸಹಕಾರಿ ಬೆಳಗಾವಿಯಲ್ಲೂ ಸಹ ಮತ್ತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಪೀಠಗಳನ್ನು ಮಾಡುವುದರ ಮೂಲಕ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿವಸ 2 ಕಡೆ ಪೂರ್ಣಾವಧಿಯ ಡೆಪ್ಟಿ ರಿಜಿಸ್ಟ್ರಾರ್ಗಳು ಪೀಠಾಧಿಕಾರಿಗಳಿಗೆ ಕಾರ್ಯನಿರ್ವಹಿಸುವುದರ ಮೂಲಕ ಅತ್ಯಂತ ಯಶಸ್ವಿಯಾಗಿ ಸಂಬಂಧಪಟ್ಟಂಗೆ ಕಾರ್ಯನಿರ್ವಹಿಸ್ತದೆ. ಇದ್ರ ಕುರಿತಾಗಿ ಪ್ರಮೋದ್ ಹೆಗಡೆ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸಬ್ಜೆಕ್ಟ್ ಮುಗಿದಾದ ಮೇಲೆ ತಾವು ಸಂಬಂಧಪಟ್ಟಾಗ ಅನುಮತಿ ಕೊಡ್ತಾರೆ ಸರ್ ಅಧ್ಯಕ್ಷರು. ಅದಕ್ಕೆ ದಯವಿಟ್ಟು ಒಂದು 5 ನಿಮಿಷ ಕಾಯಬೇಕು. ಸನ್ಮಾನ್ಯ ಅಧ್ಯಕ್ಷರು ತಿಳಿಸಿದ್ದಾರೆ. ಉತ್ತಮವಾಗಿ 2 ಕಡೆ ಕಾರ್ಯನಿರ್ವಹಿಸ್ತದೆ. ಇದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ತಮ್ಗೆ ಕೇಳ್ತಾ ಇದೆ ಸರ್. ವಿಷಯ 21 ಸಹಕಾರ ಹಾಗೂ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಡಿಪ್ಲೊಮಾ ಕೋರ್ಸಿನ ಕುರಿತಾಗಿ ಸಹಕಾರ ಹಾಗೂ ಬ್ಯಾಂಕಿಂಗ್ ಡಿಪ್ಲೊಮಾ ಏನು DCBM ಕೋರ್ಸ್ ಇದೆ. ತಮಗೆಲ್ಲ ತಿಳಿದಂಗೆ ಸಂಯುಕ್ತ ಸಹಕಾರಿಯಿಂದ ನಾವು 4 ವರ್ಷಗಳ ಕಾಲ ಈ ಕೋರ್ಸನ್ನು ಮಾಡಿದೆವು. ಆನಂತರ ಒಂದು ಸಹಕಾರಿಗಳದೊಂದು ಇದು ಬಂತು. ಈ ಕೋರ್ಸಿಗೆ ಒಂದು ಸ್ಯಾಂಟಿಟಿ ಬರಬೇಕಾದ್ರೆ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯ ಜೊತೆಗೆ ನಾವು MOU ಮಾಡ್ಕೊಳ್ಳೋದು ಮಾಡಿದ್ರೆ ಆ ಸರ್ಟಿಫಿಕೇಟಿನ ಬೆಲೆ ಇಡೀ ದೇಶದಲ್ಲಿ ಸಂಬಂಧಪಟ್ಟಂಗೆ ಆಗುತ್ತೆ ಅಂತ ಹೇಳಿದರು. ಈಗ ನಮ್ಮ ಏನು ಸಿಬ್ಬಂದಿಗಳಿದ್ದಾರೆ, ಸಹಕಾರಿ ಸಿಬ್ಬಂದಿಗಳು, ಅವ್ರು ಪಡೆದುಕೊಂಡಂಥ DCBMನ ಮೌಲ್ಯ ಯಾವ ರೀತಿ ಇದೆ ಅಂತಂದರೆ RDPR ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟನ್ನು ತೆಗೆದುಕೊಂಡಿದ್ದಾರೆ. 1 ವರ್ಷದ ಕೋರ್ಸ್ ಅದು. 1 ಇಯರ್ ಕಂಪ್ಲೀಟಾಗಿ ಮುಗಿಸಿದ್ದಾರೆ. 2ನೇ ತಂಡವನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಾಗಿ 2ನೇ ತಂಡಕ್ಕೆ ತಾವು ಅನುಮತಿ ಕೊಡಬೇಕು. 484 ವಿದ್ಯಾರ್ಥಿಗಳು ಕಳೆದ ವರ್ಷದಲ್ಲಿ ಫಸ್ಟ್ ಬ್ಯಾಚಲ್ಲಿ ಉತ್ತೀರ್ಣರಾಗಿದ್ದಾರೆ. ಅದರ ಸಂಬಂಧಪಟ್ಟಂಗೆ ಕೊಡಬೇಕು. 2ನೇ ಬ್ಯಾಚಿನ ಸಂಬಂಧಪಟ್ಟಂಗೆ ಇವತ್ತಿನ ದಿವಸ ಮತ್ತೆ 2024-25ರಲ್ಲಿ ಪ್ರಾರಂಭವಾಗಿದೆ. ಮೊದಲನೇ ಬ್ಯಾಚನ್ನು ಮುಗಿಸಿದೆ. 2ನೇ ಬ್ಯಾಚಿಗೂ ಸಹ ತಾವು ಅನುಮೋದನೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಸರ್. ವಿಷಯ 22 ಸಂಯುಕ್ತ ಸಹಕಾರಿಯಿಂದ ಹೊರಡಿಸಿರುವಂಥ ಶಾಖಾ ಅನುಮತಿ ನೀಡುವಾಗ ಪರಿಗಣಿಸಬೇಕಾದಂತಹ ಅಂಶಗಳ ಬಗ್ಗೆ ಈ ಸುತ್ತೋಲೆ ಈಗಾಗಲೇ ನಾವು 2021ಕ್ಕೆ ನೀಡಿದ್ದೆವು. ಕೆಲವೊಂದು ಸಹಕಾರಿಗಳು ಸಂಬಂಧಪಟ್ಟಂಗೆ ಪರಿಷ್ಕರಣೆ ಮಾಡುವಂಥ ಅಗತ್ಯತೆ ಇದೆ ಅಂತೇಳಿ ಹೇಳಿದರು. ಅವರೆಲ್ಲ ಸಲಹೆಗಳನ್ನು ಪಡೆದುಕೊಂಡು ಆಡಳಿತ ಮಂಡಳಿ ಮತ್ತೊಮ್ಮೆ ಈ ಸುತ್ತೋಲೆಯನ್ನು ಪರಿಷ್ಕರಣೆ ಮಾಡಿ ಪುಟ ಸಂಖ್ಯೆ 142ರಿಂದ 144ರಲ್ಲಿ ಈ ಒಂದು ಸುತ್ತೋಲೆಯನ್ನು ಇಟ್ಟಿದೆ. ಈ ಸುತ್ತೋಲೆಯನ್ನೇ ತಮಗೆ ಯಾವ ರೀತಿಯಾದಂಥ ಸಜೆಷನ್ಸ್ಗಳಿದ್ದರೆ ಸಜೆಷನ್ಸ್ಗಳು ನೀಡಬೇಕು. ಸನ್ಮಾನ್ಯ ಅಧ್ಯಕ್ಷರು ಸಹ ಇದರ ಸಂಬಂಧಪಟ್ಟಂಗೆ ಮಾತನಾಡೋದಿದ್ದಾರೆ. ಈ ಪರಿಷ್ಕೃತ ಸುತ್ತೋಲೆಯನ್ನು ತಾವೆಲ್ಲರೂ ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 23 ಸೌಹಾರ್ದ ಸಹಕಾರಿಗಳಲ್ಲಿ ಜರುಗುವಂಥ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆ ಕುರಿತಾದಂಥ ಸಿದ್ಧಪಡಿಸಿರುವಂಥ ನೂತನ ಮಾರ್ಗದರ್ಶಿ ಸುತ್ತೋಲೆಗಳು. ಈಗಾಗಲೇ ಇದ್ರ ಕುರಿತಂಗೆ ಈಗೇನು ಕಾಯ್ದೆ ತಿದ್ದುಪಡಿಯಾಗಿತ್ತು. ಆ ಸಂದರ್ಭದಲ್ಲಿ ಈ ರಿಕ್ರೂಟ್ಮೆಂಟ್ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅಂದರೆ ಸೌಹಾರ್ದ ಸಹಕಾರಿಗಳಲ್ಲಿ ನಡೆಯುವಂಥ ರಿಕ್ರೂಟ್ಮೆಂಟನ್ನು ಸರ್ಕಾರದಿಂದ ಅಂದರೆ ಸಹಕಾರಿ ಇಲಾಖೆಯಿಂದ ಮಾಡಬೇಕಂತ ಹೇಳಿದರು. ಅದನ್ನು ಅಂದಿನ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು ಮತ್ತು SR ಪಾಟೀಲ್ ಅವರಿಗೆ ಸಂಬಂಧಪಟ್ಟ ಮಾಡುವಂಥ ಸಂದರ್ಭದಲ್ಲಿ ಇದ್ದರೆ ಪ್ರತಿನಿಧಿಯ ಸಂಬಂಧಪಟ್ಟ ಸಂಯುಕ್ತ ಸಹಕಾರಿಯಿಂದ ಒಬ್ಬ ರಿಪ್ರೆಸೆಂಟೇಷನ್ ಇರಲಿ ಅಂತಂತ ಹೇಳಿದರು. ಸಂಯುಕ್ತ ಸಹಕಾರಿಯ ರಿಪ್ರೆಸೆಂಟೇಷನ್ ಏನಿದ್ದಾರೆ ಪ್ರತಿನಿಧಿ, ಅವರು ಸಹ ಸಂಬಂಧಪಟ್ಟ ಕೆಲವೊಂದು ಸಹಕಾರಿಗಳಿಗೆ ಪೂರ್ಣ ಪ್ರಮಾಣವಾದಂಥ ನ್ಯಾಯ ಕೊಡುವಂಥದ್ದು ಆಗ್ತಾ ಇಲ್ಲ. ಅದಕ್ಕಾಗಿ ಇದಕ್ಕೊಂದು ಗೈಡ್ಲೈನ್ಸ್ ಮಾಡಿದ್ದೀವಿ. ತಮ್ಮಲ್ಲೇ ತಮ್ಮ ಸಹಕಾರಿ ಅಧ್ಯಕ್ಷರಾಗಿರಬೇಕು. ಆ ಸಮಿತಿಯ ಸದಸ್ಯರೇನಿದ್ದಾರೆ 2 ಡೈರೆಕ್ಟರ್ ಆಗಿರಬೇಕು, 2 ಎಕ್ಸ್ಪರ್ಟ್ಗಳನ್ನು ತೆಗೆದುಕೊಳ್ಳಬೇಕು ಅಂತಂತ ಹೇಳಿದೆ ನಿಮ್ಮ ಸಂಸ್ಥೆಯಿಂದ.
ಅದು ಒಂದು ನಿರಂತರವಾಗಿರುವಂಥ ಒಂದು ಕಮಿಟಿ, ಅಂದರೆ ರಿಕ್ರೂಟ್ಮೆಂಟ್ ಕಮಿಟಿ ಇರ್ತದೆ. ಅದಕ್ಕೆ ಒಬ್ಬ ಸಂಯುಕ್ತ ಸಹಕಾರಿಯಿಂದ ನಮ್ಮ ಏನು ಅಭ್ಯರ್ಥಿಯನ್ನು ಅಲ್ಲಿ ಕಳಿಸ್ಕೊಡ್ತೀವಿ. ಅದ್ರ ಮೂಲಕ ಸಂಬಂಧಪಟ್ಟಂಗೆ ತಾವು ಒಂದು ಪಾರದರ್ಶಕವಾದಂಥ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಾಡಬೇಕು ಅಂತೇಳಿ ಈ ಒಂದು ಸುತ್ತೋಲೆಯನ್ನು ಪುಟ ಸಂಖ್ಯೆ 145ರಿಂದ 146ರಲ್ಲಿ ಇಟ್ಟಿದ್ದೀವಿ. ಇದಕ್ಕೇನಾದರೂ ತಮ್ಮ ಸಲಹೆಗಳಿದ್ದರೆ ಅದನ್ನು ಸಹ ಸಂಬಂಧಪಟ್ಟಂಗೆ ಪರಿಷ್ಕರಣೆ ಮಾಡಿ ಈ ಸುತ್ತೋಲೆಯನ್ನು ಅನುಮೋದಿಸಬೇಕಂತೇಳಿ ಕೋರ್ತಾ ಇದೆ ಸರ್. ವಿಷಯ 24 ಸೌಹಾರ್ದ ಸಹಕಾರಿಗಳ ನಿರ್ದೇಶಕರ ಅನರ್ಹತೆಗೆ ಸಂಬಂಧಿಸಿದಂಥ ಅನುಸರಿಸಬೇಕಾದ ಪ್ರಕ್ರಿಯೆಗಳ ಬಗ್ಗೆ. ಈಗಾಗಲೇ ಗೊತ್ತಿದೆ, ಸೌಹಾರ್ದ ಸಹಕಾರಿಗಳಲ್ಲಿ ಕೆಲವೊಂದು ಸೌಹಾರ್ದ ಸಹಕಾರಿಗಳಲ್ಲಿ ಆಂತರಿಕದಿಂದಲೋ ಅಥವಾ ಸಾಲಗಳನ್ನು ತೆಗೆದುಕೊಂಡು ನಿರ್ದೇಶಕರೇ ಸಾಲಗಳನ್ನು ಕಡದೇ ಇರೋಂಥ ಸಂದರ್ಭದಲ್ಲಿ ಅನರ್ಹತೆಗೊಳಪಡುವಂಥ ಕೆಲವೊಂದು ಅಪೀಲ್ಗಳನ್ನು ಸಂಬಂಧಪಟ್ಟ ಇಲ್ಲಿಗೆ ಬರ್ತವೆ, ಅಥವಾ ಅವರು ಅನರ್ಹತೆಗೊಳಿಸಪಡುವಂಥ ಆದೇಶಗಳನ್ನು ಸಂಯುಕ್ತ ಸಹಕಾರಿ ಕಳಿಸ್ತಾ ಇದ್ದಾರೆ. ಈ ಆದೇಶಗಳಾದಂಥವು ಕ್ವಜಿ ಜುಡಿಷಿಯಲ್ ಅಥಾರಿಟಿ ಇರುವಂಥ ಒಂದು ಆದೇಶ ಆಗಿರೋದ್ರಿಂದ ಇವಕ್ಕೆ ನೆಕ್ಸ್ಟ್ ಅಪೀಲೇಟ್ ಯಾರಿಗಿದ್ದಾರೆ ಅಂತಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿಗಿದೆ. ಅವರೇನು ಹೇಳಿದರು, ಈ ಎಲ್ಲ ಅನರ್ಹತೆಗಳಂಥ ಅಪೀಲ್ಗಳನ್ನು ತಾವು ನಿಯಮಾನುಸಾರ ಈ ಆ್ಯಕ್ಟಲ್ಲಿ ಏನು ಹೇಳಿದರೆ ಹಿಯರಿಂಗ್ ಮಾಡೋದ್ರ ಮೂಲಕ ಅವರಿಗೆ ಹಿಯರಿಂಗ್ ಕೊಡಬೇಕು, ನೋಟಿಸ್ ಕೊಡಬೇಕು, ಎದುರುಗಡೆದವ್ರದ್ದು ಅಹವಾಲನ್ನು ಕೇಳ್ಕೋಬೇಕು, ಆಮೇಲೆ ನೀವು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಅನ್ನೋ ರೀತಿಯಲ್ಲಿ ಒಂದು ಆದೇಶವನ್ನು ಸಂಬಂಧಪಟ್ಟಾಗ ಸೂಚಿಸಿದರು. ಅದರ ಹಿನ್ನೆಲೆಯ ಒಂದು ಸುತ್ತೋಲೆಯನ್ನು ಮಾಡಿದೆ. ಆ ಕರಡು ಸುತ್ತೋಲೆ ಸಂಬಂಧಪಟ್ಟಂಗೆ ಪುಟ ಸಂಖ್ಯೆ 147ರಿಂದ 150ರವರೆಗೆ ಇಟ್ಟಿದೆ. ಯಾವ ರೀತಿಯಾದಂಥ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳಿಸಿದೆ. ಇದಕ್ಕೂ ತಮ್ಮ ಸಲಹೆಗಳಿದ್ದರೆ ಕೊಡಿ. ಆ ಪ್ರಕ್ರಿಯೆಯನ್ನು ಅನುಸರಿಸಿ ಆಡಳಿತ ಮಂಡಳಿಯವರು ಏನು ಸಂಯುಕ್ತ ಸಹಕಾರಿ ಯಾವುದಾದ್ರೂ ಸಂಬಂಧಪಟ್ಟ ನಿರ್ದೇಶಕರ ಅನರ್ಹತೆ ಬಂದರೆ ಆ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ಸಹಕಾರಿಗಳಿಗೆ ತಿಳಿಸುವಂಥದ್ದಾಗುತ್ತೆ. ಈ ಒಂದು ವಿಷಯ 24ನ್ನು ತಾವು ಅನುಮೋದಿಸಬೇಕಂತೇಳಿ ಕೋರ್ತಾ ಇದೆ ಸರ್. ವಿಷಯ 25 ಸಂಯುಕ್ತ ಸಹಕಾರಿ ಬೇರೆ ಬೇರೆ ಸಂಸ್ಥೆಗಳಲ್ಲಿರುವಂಥ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿರುವಂಥ ಸಹಕಾರಿ ಜೊತೆಗಿರುವಂಥ ಸದಸ್ಯತ್ವದ ಕುರಿತಾಗಿ. ತಮಗೆಲ್ಲ ಗೊತ್ತಿದೆ, NCUI ರಾಷ್ಟ್ರೀಯ ಏನು ಸಹಕಾರಿ ಯೂನಿಯನ್ ದೆಹಲಿಯಲ್ಲಿದೆ. ಅದು ರಾಷ್ಟ್ರ ಮಟ್ಟದ ಒಂದು ಸಹಕಾರಿ ಸಂಸ್ಥೆ. ಅಲ್ಲಿಯೂ ಸಹ ಸಂಯುಕ್ತ ಸಹಕಾರಿ ಸದಸ್ಯತ್ವವನ್ನು ಪಡ್ಕೊಂಡಿದೆ. ರಾಷ್ಟ್ರೀಯ ಸಹಕಾರಿ ಮಹಾಮಂಡಲ ಏನಿದೆ ಸಂಬಂಧಪಟ್ಟಂಗೆ ಅದಕ್ಕೂ ಸಹ ಸಂಬಂಧಪಟ್ಟಂಗೆ ನಾವು 20,000 ಒಂದು ಷೇರುಧನವನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನಲ್ಲೂ ಸಹ ಸಂಬಂಧಪಟ್ಟಂಗೆ ಸದಸ್ಯತ್ವವನ್ನು ಪಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮದಲ್ಲೂ ಸಹ ಸಂಬಂಧಪಟ್ಟಂಗೆ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಈ 3 ಸಂಸ್ಥೆಗಳಲ್ಲೂ ಸಹ ಸಂಬಂಧಪಟ್ಟಂಗೆ ಮತ್ತು NYC ನ್ಯಾಷನಲ್ ಯುವ ಕೋಆಪರೇಟಿವ್ ಅಂತೇನಿದೆ, 1,000 ರೂಪಾಯಿ ಸದಸ್ಯತ್ವ ಇದೆ. ಈ 4 ಸಹಕಾರಿ ಸಂಸ್ಥೆಗಳಲ್ಲಿರುವ ಸದಸ್ಯತ್ವವನ್ನು ತಾವು ಅನುಮೋದಿಸಬೇಕು ಮತ್ತು ಮುಂದುವರಿಸಲಿಕ್ಕೆ ಅನುಮೋದನೆಯನ್ನು ಕೊಡಬೇಕಂತೇಳಿ ಕೇಳ್ಕೊತಾ ಇದೆ ಸರ್. ವಿಷಯ 26 ಹಿಂದಿನ ಸಹಕಾರಿ ವರ್ಷದಲ್ಲಿ ಸದಸ್ಯರನ್ನು ಸೇರಿಸಿಕೊಂಡ ಬಗ್ಗೆ ಮತ್ತು ತೆಗೆದುಹಾಕಿದ ಬಗ್ಗೆ ಸಂಕ್ಷಿಪ್ತ ವರದಿ ಅಂತ ಹೇಳಿದರೆ, ಸೌಹಾರ್ದ ಸಹಕಾರಿ ಕ್ಷೇತ್ರದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಅಂದರೆ ಕಾಯ್ದೆಯಲ್ಲಿ ನೋಂದಣಿ ಆಗಲಿಕ್ಕೆ ಅವಕಾಶ ಇದೆ, ತೆಗೆದುಹಾಕ್ಲಿಕ್ಕಿಲ್ಲ. ಅಂದರೆ ಈ ಕಾಯ್ದೆಯಲ್ಲಿ ಆ ಥರ ವಿಷಯ ಕೊಟ್ಟಿರೋದ್ರಿಂದ ಇಟ್ಟಿದ್ದಾರೆ. ಸದಸ್ಯರನ್ನು ತೆಗೆದುಹಾಕಲಿಕ್ಕೆ, ಅಂದರೆ ಯಾವುದೇ ಒಂದು ಸೌಹಾರ್ದ ಸಹಕಾರಿಯನ್ನು ತೆಗೆದುಹಾಕಲಿಕ್ಕೆ ಯಾರಿಗೂ ಸಹ ಸಂಬಂಧಪಟ್ಟ ಅವಕಾಶಗಳಿಲ್ಲ. ಆದಾಗಿನಿಂದ ಯಾವ್ಯಾವ ಸೌಹಾರ್ದ ಸಹಕಾರಿಗಳು ನೋಂದಣಿ ಆಗಿದೆ ಅಂತೇಳಿ ವಿವರವನ್ನು ಪುಟ ಸಂಖ್ಯೆ 151ರಿಂದ 160ರಲ್ಲಿ ನೀಡಿದೆ. ಆ ಎಲ್ಲ ಸೌಹಾರ್ದ ಸಹಕಾರಿಗಳಿಗೂ ಸಹ ಸ್ವಾಗತವನ್ನು ಕೋರೋದ್ರ ಮೂಲಕ ತಾವು ಮುಂದಿನ ವರ್ಷ ಸಾಮಾನ್ಯ ಸಭೆಗೆ ಅವರು ಬರುವಂತರಾಗ್ತಾರೆ. ಅವರೆಲ್ಲರಿಗೂ ಸ್ವಾಗತ ಕೋರಿ ಈ ವಿಷಯವನ್ನು ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 27 ಸೌಹಾರ್ದ ಸಹಕಾರಿ ಕಾಯ್ದೆ ಕಲಂ 14, 15, 16 ಅಡಿಯಲ್ಲಿ ಸೃಜಿಸಲಾದಂಥ ಸಂಸ್ಥೆಗಳಿದ್ದಲ್ಲಿ ಅದನ್ನು ಅನುಮೋದನೆ ಅಂತ ಹೇಳಿದ್ದಾರೆ. ಸೌಹಾರ್ದ ಫೆಡರಲ್ ಕೋಆಪರೇಟಿವಿಂದ ಹಿಂದೆ ಒಂದು MBA ಕಾಲೇಜನ್ನು ಮಾಡೋಗೋಸ್ಕರವಾಗಿ SAPK ಅಂದರೆ ಸಹಕಾರ ಅಭಿವೃದ್ಧಿ ಪ್ರತಿಷ್ಠಾನ ಕರ್ನಾಟಕ ಅಂತೇಳಿ SAPK ಅಂತೇಳಿ ಒಂದು ಟ್ರಸ್ಟನ್ನು ಮಾಡೋದ್ರ ಮೂಲಕ ಒಂದು MBA ಕೋರ್ಸನ್ನು ಮಾಡಿತ್ತು. ಆ MBA ಕೋರ್ಸನ್ನು ಮಾಡಿದಂಥ 36 ಏನು ಅಭ್ಯರ್ಥಿಗಳಿದ್ದಾರೆ. ಅವರು ರಾಜ್ಯದ ದೇಶದ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈ SAPK ಟ್ರಸ್ಟನ್ನು ಸಹ ಸಂಬಂಧಪಟ್ಟಂಗೆ ಅದೇ ರೀತಿಯಾಗಿ ಉಳಿಸ್ಕೊಂಡು ಹೋಗಬೇಕನ್ನೋ ಕಾರಣಕ್ಕಾಗಿ SAPKನ ವರದಿಗಳನ್ನು ಆಡಳಿತ ಸಾಮಾನ್ಯ ಸಭೆಗೆ ಮಂಡಿಸಿದೆ. ಅದರ ವರದಿಗಳನ್ನು ಪುಟ ಸಂಖ್ಯೆ 161ರಿಂದ 162ರಲ್ಲಿ ನೀಡಿದೆ. ಅದನ್ನು ಪರಿಶೀಲಿಸಿ ಅನುಮೋದಿಸಲಿಕ್ಕೆ ತಮಗೆ ಕೋರ್ತಾ ಇದೆ ಸರ್. ವಿಷಯ 28 ಹಿಂದಿನ ಸಹಕಾರಿ ವರ್ಷದ ಹೆಚ್ಚುವರಿ ಮತ್ತು ನಿವ್ವಳ ಲಾಭದ ವಿಲೇವಾರಿ ಅಂತ ಹೇಳಿದರೆ, ಸಂಯುಕ್ತ ಸಹಕಾರಿಗೆ ಆ್ಯಕ್ಚುಲಿ ಇದನ್ನು ಲಾಭವನ್ನು ವಿಲೇವಾರಿ ಮಾಡಲಿಕ್ಕೆ ಲಾಭವನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಸರ್ ಇದರಲ್ಲಿ. ಅದಕ್ಕಾಗಿ ಏನು ಮಾಡಿದೆ ಅಂತಂದರೆ, ಹಿಂದಿನ ವರ್ಷ ಸಂಯುಕ್ತ ಸಹಕಾರಿ ಲೆಕ್ಕ ಪರಿಶೋಧಕರು ನೀಡಿದಂಥ ಏನು ಹೆಚ್ಚುವರಿ ಸಂಬಂಧಪಟ್ಟಂಗಿತ್ತು ಅದರಲ್ಲಿ 42 ಲಾಭ, ಅಂದರೆ ಎನ್ಯುವಲ್ ಫೀಸ್ ಏನು ಕೊಡ್ತಾರೆ, ಆ ಎನ್ಯುವಲ್ ಫೀಸಲ್ಲಿ ಏನಾದರೂ ಅಮೌಂಟ್ ಉಳಿತಂತಂದರೆ 10% ಮೀರದಂತೆ ಕಟ್ಟಡಗಳನ್ನು ಕಟ್ಟಲಿಕ್ಕೆ, ಡಿವಿಷನ್ ಆಫೀಸ್ಗಳ ಕಟ್ಟಡ ಕಟ್ಟಲಿಕ್ಕೆ ಹೇಳಿದರು. ಆ ಅಮೌಂಟನ್ನು ಮಾತ್ರ ತೆಗೆದಲಿಕ್ಕೆ ಕಾಯ್ದೆ ಪ್ರಕಾರ, ನಮ್ಮ ಬೈಲ ಪ್ರಕಾರ ಅವಕಾಶ ಇದೆ. ಅದನ್ನು ಮಾತ್ರ ತೆಗೆದಿರಿಸಿದೆ. ಉಳಿದ ಮೊತ್ತವನ್ನು ಸಂಬಂಧಪಟ್ಟಂಗೆ ಬಳಕೆ ಮಾಡಿದೆ. ಅದಕ್ಕಾಗಿ ಇದರದ್ದು ವಿಷಯ 28ನ್ನು ತಾವು ಅನುಮೋದಿಸಬೇಕಂತೇಳಿ ಕೋರ್ತಾ ಇದೆ ಸರ್. ವಿಷಯ 29 ಪುರಲೋಕನೆ ಮಾಡೋ ಸಂಬಂಧಪಟ್ಟಂಗೆ ನಮಗೆ 29 ಸಂಯುಕ್ತ ಸಹಕಾರಿಗೆ ಅನ್ವಯವಾಗುವುದಿಲ್ಲ. ಕಾರ್ಯಾಚರಣೆ ಏನಾದರೂ ಕೊರತೆ ಇದ್ದರೆ ಅದು ಸೌಹಾರ್ದ ಸಹಕಾರಿಗಳಿಂದ ಬರೆಸಬೇಕು. ಬೇರೆ ಕಡೆ ಯಾವುದೇ ಸಂಸ್ಥೆಗಳಿಂದ, ಬಾಹ್ಯ ಸಂಸ್ಥೆಗಳಿಂದ ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿಲ್ಲ. ಅದಕ್ಕಾಗಿ ಅದನ್ನು
ಪುನರಾವಲೋಕನ ಮಾಡುವಂಥ ಅಗತ್ಯತೆ ಇಲ್ಲ. ಈ ವಿಷಯನ ತಮ್ಮ ಅವಗಾಹನೆಗೆ ಮಂಡಿಸಿದೆ. ವಿಷಯ 30 ಉಪವಿಧಿಗಳಲ್ಲಿ ನಿರ್ದಿಷ್ಟಪಡಿಸದಂತೆ ನಿರ್ದಿಷ್ಟ ಮೀಸಲು ನಿಧಿಗಳನ್ನು ತೆಗೆದಿರಿಸೋ ಸಂಬಂಧಪಟ್ಟಂಗೆ ಈಗಾಗಲೇ ಹೇಳಿದೆ. ಓನ್ಲಿ ಒಂದು ಮೀಸಲು ನಿಧಿ ಅನ್ನೋದಕ್ಕಿಂತಲೂ ಈ ಒಂದು ಕಟ್ಟಡ ನಿಧಿಯನ್ನು ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಸಾಮಾನ್ಯ ಸಭೆ ಅನುಮೋದನೆ ಮತ್ತು ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಬೈಲಾ ಅನುಮೋದನೆ ಪ್ರಕಾರವಾಗಿ 10% ಮೀರದಂತೆ ಕಟ್ಟಡ ನಿಧಿ ತೆಗಿಲಿಕ್ಕೆ ಅವಕಾಶ ಇದೆ. ಅದಕ್ಕೆ ವಿಷಯ 30 ಪ್ರಕಾರವಾಗಿ ಪ್ರತಿ ವರ್ಷವೂ ಏನು ಆ್ಯನ್ಯುವಲ್ ಫೀಸ್ ಕಾಂಟ್ರಿಬ್ಯೂಷನ್ ನಮಗೆ ಕಲೆಕ್ಟ್ ಆಗುತ್ತೆ ಅದರ 10% ಅಮೌಂಟನ್ನು ಕಟ್ಟಡ ನಿಧಿಯಾಗಿ ತೆಗೆದಿರಿಸಲಿಕ್ಕೆ ಅವಕಾಶ ಇದೆ. ವಿಷಯ 30 ತಾವು ಅನುಮೋದಿಸಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ಕಾಯ್ದೆ ಪ್ರಕಾರವಾಗಿ ಕೆಲವೊಂದು ವಿಷಯಗಳು ಕಡ್ಡಾಯವಾಗಿ ಸಾಮಾನ್ಯ ಸಭೆಗೆ ಇಡಬೇಕು, ಅನ್ವಯವಾಗದಿದ್ದರೆ ಅನ್ವಯಿಸುವುದಿಲ್ಲ ಅಂತ ಬರಿಬೇಕಂತ ಹೇಳಿದರೆ ಅದಕ್ಕಾಗಿ ವಿಷಯ 31, 32, 33 ಮತ್ತು 34 ಈ 4 ವಿಷಯಗಳು ಸಂಯುಕ್ತ ಸಹಕಾರಿಗೆ ಅನ್ವಯಿಸುವುದಿಲ್ಲ. ಅದಕ್ಕಾಗಿ ತಮ್ಮ ಆ 4 ವಿಷಯಗಳನ್ನು ತಾವು ಅವಗಾಹನೆಗೆ ತೆಗೆದುಕೊಂಡು ಅನುಮತಿಯನ್ನು ಕೊಡಬೇಕಂತೇಳಿ ಕೋರ್ತಾ ಇದ್ದೀನಿ ಸರ್. ವಿಷಯ 35ಕ್ಕೆ ವಸೂಲಾಗದೆಂದು ಪರಿಗಣಿತವಾದಂಥ ಸುಸ್ತಿ ಸಾಲಗಳಂತ ಹೇಳಿದ್ದಾರೆ. ಸಂಯುಕ್ತ ಸಹಕಾರಿಗೆ ಈ ವಿಷಯ ಅನ್ವಯ ಆಗದಿದ್ದರೂ ವಸೂಲಾಗದೆಂದು ಪರಿಗಣಿತವಾದ ಸುಸ್ತಿ ಸಾಲಗಳು ಅಂತ ಹೇಳಿದರೆ ಸುಸ್ತಿ ಸಾಲಗಳು ಯಾವುದೂ ಇರೋದಿಲ್ಲ. ಬದಲಾಗಿ ಯಾವ ಸೌಹಾರ್ದ ಸಹಕಾರಿಗಳು ಪ್ರಾಬ್ಲಮೆಟಿಕ್ ಆಗ್ತಾವೋ, ಯಾವ ಸೌಹಾರ್ದ ಸಹಕಾರಿಗಳು ಲಿಕ್ವಿಡೇಟರ್ ಅಪಾಯಿಂಟ್ ಮಾಡ್ತೀವೋ ಅಥವಾ ಲೀಗಲ್ ಫೀಸ್ ಏನಾದರೂ ಕಟ್ಟಿದರೆ ಈ ಸಂಸ್ಥೆ ಸಂಬಂಧಪಟ್ಟಂಗೆ ಫೆಡರಲ್ ಕೋಆಪರೇಟಿವ್ದಿಂದ ಆ ಸಂಸ್ಥೆಗಳ ಸಂಬಂಧಪಟ್ಟಂಗೆ ಒಂದು ಕೆಲವು ಆಡಳಿತಾತ್ಮಕ ವೆಚ್ಚಗಳನ್ನು ಮಾಡ್ತೀವಿ. ಇದ್ರ ಸಂಬಂಧಪಟ್ಟಂಗೂ ಸಹ 2 ಪ್ರಶ್ನೆಗಳನ್ನು ಕೇಳಿದರೆ ಆ ಉಪ ಪ್ರಶ್ನೆಗಳು ಸೇರಿದಂತೆಯೇ ಪ್ರಮುಖ ಪ್ರಶ್ನೆಗೆ ಸನ್ಮಾನ್ಯ ಅಧ್ಯಕ್ಷರು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು 31/3/2024 ವರ್ಷಾಂತಕ್ಕೆ ಸಮಾಪನೆಯಲ್ಲಿರುವ ಮತ್ತು ಸಮಸ್ಯಾತ್ಮಕ ಸೌಹಾರ್ದ ಸಹಕಾರಿಗಳ ಆಡಳಿತಾತ್ಮಕ ವೆಚ್ಚಕ್ಕಾಗಿ ಕಾನೂನು ಕ್ರಮಗಳನ್ನು ಜರುಗಿಸಲು 30,23,167 ರೂಪಾಯಿಯಷ್ಟನ್ನು ಪಾವತಿ ಮಾಡಿದ್ದೀವಿ. ಬಟ್ ಸಹಕಾರಿಗಳು ಏನು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಈ ಅಮೌಂಟನ್ನು ಬಿಡಬೇಡಿ, ಅದನ್ನು ಮತ್ತೆ ಮರುಪಾವತಿ ಮಾಡಿಕೊಳ್ಳಿ, ಆ ಸಹಕಾರಿಗಳಿಂದ ಲಿಕ್ವಿಡೇಟ್ ಅಮೌಂಟಿಂದ ಅದನ್ನು ರಿಪಾಸ್ ಪಡಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅದರ ವಿವರವನ್ನು ಪುಟ ಸಂಖ್ಯೆ 20ರಲ್ಲಿ ಇಟ್ಟಿದ್ದೀವಿ, ಯಾವ್ಯಾವ ಸಹಕಾರಿ ಸಂಸ್ಥೆಗಳು ಅಂತೇಳಿ. ಅದಕ್ಕಾಗಿ ಇದು 9,57,935 ರೂಪಾಯಿ ಇದು ರೈಟ್ ಆಫ್ ಮಾಡಿದ್ರೂ ಸಹ ಸಂಬಂಧಪಟ್ಟಂಗೆ ಇದು ಸಂಪೂರ್ಣವಾಗಿ ಬಿಡೋದಿಲ್ಲ. ಆ ಸಹಕಾರಿಗಳು ಸಮಾಪನೆ ಆಗುವಂಥ ಸಂದರ್ಭದಲ್ಲಿ ಮತ್ತೆ ಆ ಮೊತ್ತವನ್ನು ಹಿಂಪಡಿತೀವಿ ಅಂತೇಳಿ ತಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸಬ್ಜೆಕ್ಟ್ 35 ತಾವು ಅನುಮೋದಿಸಬೇಕಂತೇಳಿ ಕೋರ್ತಾ ಇದೆ ಸರ್. ವಿಷಯ 36 ಮಂಡಳಿಯ ನಿರ್ದೇಶಕರನ್ನು ತೆಗೆದುಹಾಕುವುದು. ಈ ವಿಷಯನೂ ಸಹ ಸಂಬಂಧಪಟ್ಟಂಗೆ ಸಂಯುಕ್ತ ಸಹಕಾರಿಗೆ ಪ್ರಸಕ್ತ ವರ್ಷದಲ್ಲಿ ಅನ್ವಯವಾಗುವುದಿಲ್ಲ. ಅದೇ ರೀತಿಯಾಗಿ ವಿಷಯ 37 65ನೇ ಪ್ರಕರಣದಲ್ಲಿ ಏನಾದರೂ ವಿಚಾರಣೆ ನಡೆದಿದೆ ಅಂತ ಹೇಳಿದರೆ ಈ ವರ್ಷಕ್ಕೆ ಸಂಯುಕ್ತ ಸಹಕಾರಿ ಯಾವುದೇ ವಿಚಾರಣೆ ನಡೆದಿರುವುದಿಲ್ಲ. ಅದಕ್ಕಾಗಿ ಈ ವರ್ಷ ಅದು ಅನ್ವಯಿಸುವುದಿಲ್ಲ ಎಂಬ ವಿಷಯನ ತಮ್ಮ ಗಮನಕ್ಕೆ ತರಪಡಿಸ್ತಾ ಇದ್ದೀನಿ. ವಿಷಯ 38 ಮಂಡಳಿಯಿಂದ ಯಾವ ವ್ಯಕ್ತಿಯ ಸದಸ್ಯತ್ವ ಅರ್ಜಿಯನ್ನು ನಿರಾಕರಿಸಲಾಗಿದೋ ಆ ವ್ಯಕ್ತಿಯ ಸಲ್ಲಿಸಿದ ಅಪೀಲ್ ಯಾವುದಾದರೂ ಅಂತ ಹೇಳಿದರೆ ಅದೇ ರೀತಿಯಾಗಿ ಯಾವುದೇ ವಿಷಯವನ್ನು ಸಹ ಸಂಯುಕ್ತ ಸಹಕಾರಿಗೆ ಈ ವರ್ಷಕ್ಕೆ ಅನ್ವಯಿಸುವುದಿಲ್ಲ. ಅದಕ್ಕಾಗಿ ವಿಷಯ 38 ಸಹ ಅನುಮೋದಿಸಲಿಕ್ಕೆ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿರ್ದೇಶಕರು ಮತ್ತು ಮುಖ್ಯ ಕಾರ್ಯನಿರ್ವಾಹಕನ ಸಂಬಂಧಿಕರು ಏನಾದರೂ ರಿಕ್ರೂಟ್ಮೆಂಟ್ ಮಾಡಿಕೊಂಡಿದ್ದರೆ ಅದರ ವಿವರಗಳನ್ನು ಸಾಮಾನ್ಯ ಸಭೆ ಎದುರುಗಡೆ ಮಂಡಿಸಬೇಕಂತ ಹೇಳಿದರೆ ಸಂಯುಕ್ತ ಸಹಕಾರಿಯಲ್ಲಿ ಮಾನ್ಯ ಅಧ್ಯಕ್ಷರದಾಗಲಿ ಅಥವಾ ಮುಖ್ಯ ಕಾರ್ಯನಿರ್ವಾಹಕನ ಯಾವುದೇ ಸಂಬಂಧಿಗಳನ್ನು ಈ ವರ್ಷದಲ್ಲಿ ನೇಮಕ ಮಾಡಿಕೊಂಡಿದ್ದಿಲ್ಲ. ಅದಕ್ಕಾಗಿ ಈ ವರ್ಷಕ್ಕೆ ಈ ವಿಷಯ ಅನ್ವಯಿಸುವುದಿಲ್ಲ. ಇದನ್ನು ಅನುಮೋದಿಸಲಿಕ್ಕೆ ಕೋರ್ತಾ ಇದೆ ಸರ್. ವಿಷಯ 40 ಸಂಯುಕ್ತ ಸಹಕಾರಿ ಉಪವಿಧಿ ತಿದ್ದುಪಡಿ ಸಂಬಂಧಪಟ್ಟಂಗೆ ಆತ್ಮೀಯ ಸಹಕಾರಿ ನಿಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಸಂಯುಕ್ತ ಸಹಕಾರಿ 2022ನೇ ವರ್ಷದಲ್ಲಿ 23ನೇ ವರ್ಷದಲ್ಲಿ 22ನೇ ಸಾಮಾನ್ಯ ಸಭೆಯಲ್ಲಿ ಸಂಯುಕ್ತ ಸಹಕಾರಿ ಉಪವಿಧಿ ತಿದ್ದುಪಡಿಯನ್ನು ನಾವು ಮಂಡಿಸಿದೆವು. ಅದರಲ್ಲಿ ನಾವು ಆನ್ಲೈನ್ ಸಭೆಗಳನ್ನು ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಆದಂಥ ಸಂದರ್ಭದಲ್ಲಿ ಆನ್ಲೈನ್ ಸಭೆಗಳು ಮಾಡೋದ್ರ ಮೂಲಕ ಸಹಕಾರಿಗಳ ಒಂದು ಅಭಿಪ್ರಾಯಗಳನ್ನು ಕೊಡ್ಕೊಳ್ಳಿಕ್ಕೆ ಆ ವಿಷಯನ ಮಂಡಿಸಿದೆವು. ಅದನ್ನು ರಿಜೆಕ್ಟ್ ಆಗಿತ್ತು. ಅದು ಮಾನ್ಯ ಸಚಿವರ ಒಂದು ಅಪೀಲನ್ನು ಹಾಕಿದ್ದೀವಿ. ಸಹಕಾರ ಸಚಿವರು ಅಪೀಲ್ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆ ಅಪೀಲ್ನೂ ಸಹ ಸಂಬಂಧಪಟ್ಟಂಗೆ ಫೈಲ್ ಆಗಿದೆ. ಅದಕ್ಕಾಗಿ ಈ ವಿಷಯನ ಸಂಬಂಧಪಟ್ಟಂಗೆ ತಮ್ಮ ಎದುರುಗಡೆ ಇಡ್ತಾ ಇದೆ. ಅದಕ್ಕೆ ಸಂಯುಕ್ತ ಸಹಕಾರಿಯ ಆಡಳಿತ ಮಂಡಳಿ ನಿರ್ಣಯದಂತೆ ಈ ವಿಷಯವನ್ನು ನಾವು ಅಪೀಲಿಗೆ ಸಲ್ಲಿಸಿದ್ದೀವಿ. ಸಹಕಾರಿಗಳಿಗೂ ಇದು ಅವಕಾಶಗಳಿದೆ. ತಾವು ಏನಾದರೂ ಸಂಬಂಧಪಟ್ಟಂಥ ರಿಜಿಸ್ಟ್ರಾರ್ ಏನಾದರೂ ನಿಮ್ಮ ಬೈಲಾಗಳನ್ನು ತಿದ್ದುಪಡಿ ರಿಜೆಕ್ಟ್ ಮಾಡಿದರೆ ಅಪೀಲ್ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ನಾನು ರಾಯಚೂರಿಂದ ಬಂದಿರೋದು. ಕೃಷ್ಣ ಸಮೃದ್ಧಿ ಸಹಕಾರ ಸಂಘದ ಬ್ಯಾಂಕಿನಿಂದ ಬಂದಿರೋದು. ನನ್ನ ಹೆಸರು ವಿಶ್ವನಾಥ್ ಪಾಟೀಲ್ ಅಂತೇಳಿ. ನಾವು ಅದು ಈ ವಾರ್ಷಿಕ ಸಭೆಗೆ ಅಟೆಂಡ್ ಆಗೋ ಪ್ರಥಮ ಬಾರಿ ನಾವು ನೋಡಿದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಈ ಸಹಕಾರಿ ಸಂಘದ ಬಂದಿರತಕ್ಕಂಥ ಎಲ್ಲರಿಗೆ ಒಂದು ಶಾಲು ಮತ್ತು ಒಂದು ಬ್ಯಾಡ್ಜನ್ನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್ ನಮಸ್ತೆ, ನನ್ನ ಹೆಸರು KS ರಘುನಾಥ್, ತುಮಕೂರು ಶ್ರೀ ರಾಮಾನುಜ ಕೋಆಪರೇಟಿವ್
ಸೊಸೈಟಿಯಿಂದ ಬಂದಿದ್ದೇವೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿಬರಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಈ ಅಭಿವೃದ್ಧಿ ಮಂಡಳಿಗೆ ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಇವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ವತಿಯಿಂದ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ವಿಜಯಪುರದಿಂದ ಸರ್ವೋದಯ ಸಹಕಾರಿ ಸೌಹಾರ್ದ ಸೊಸೈಟಿಯಿಂದ ನಾನು ಚಂದ್ರಶೇಖರ್ ಕೌಟಗಿ ಉಪಾಧ್ಯಕ್ಷ ಇಲ್ಲಿ ಬಂದಿದ್ದೀನಿ. ಮತ್ತು ನನ್ನ ಜೊತೆಗೆ ಮಲ್ಲಿಕಾರ್ಜುನ್ ಕಲಾದಿಯವರು ಕೂಡ ಬಂದಿದ್ದಾರೆ. ಇವತ್ತು 23ನೇ ಒಂದು ಜನರಲ್ ಬಾಡಿ ನಡೀತಾ ಇದೆ. ಈ ರೀತಿ ಪ್ರತಿ ವರ್ಷ ಮಾಡುವುದರಿಂದ ಸಹಕಾರಿಗಳಿಗೆ ಸಾಕಷ್ಟು ಈ ಸಹಕಾರಿ ನಿಯಮಗಳ ಬಗ್ಗೆ ಮಾಹಿತಿ ಬರ್ತದೆ. ಇದರಿಂದ ನಮ್ಮ ಸರ್ವೋದಯ ನಮ್ಮ ಊರಲ್ಲಿರ್ತಕ್ಕಂಥದ್ದು ಬೆಳವಣಿಗೆ ಮಾಡ್ಲಿಕ್ಕೆ ಹೆಚ್ಚು ಈ ಜನರಲ್ ಬಾಡಿಯಿಂದ ನಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇದು ಪ್ರತಿ ವರ್ಷ ಕೂಡ ಅನೇಕ ರೀತಿಯಿಂದ ಈ ರೀತಿ ಹೊಸ ಬದಲಾವಣೆ ಆಗಿರ್ತಕ್ಕಂಥ ಸಹಕಾರಿ ತತ್ವಗಳಿಂದ ಈ ರೀತಿ ಮಾಡಿ ಸಹಕಾರಿಗಳಿಗೆ ತಿಳಿಸಿದಲ್ಲಿ ಒಳ್ಳೆಯದಾಗ್ತದೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಮಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಸೀತಾರಾಮ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೇನೆ. ನಾವು ಭಟ್ಕಳದಿಂದ MGM ಹಾಗೂ ವರದಾ ಮತ್ತು ಅನೇಕ ಸಂಘ ಸಂಸ್ಥೆಗಳಿಂದ ಬಂದಿದ್ದೇವೆ. ನಾವು ಈ 23ನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಸಹಕಾರ ಇವತ್ತು ಸೌಹಾರ್ದ ಸಹಕಾರಿಗಳು ಉತ್ತಮವಾಗಿ ಕೆಲಸ ನಿರ್ವಹಿಸ್ತದೆ. ತಮ್ಮ ಸಹಕಾರನೂ ಅವಶ್ಯಕತೆ ಇದೆ. ಒಂದು ವ್ಯಕ್ತಿಗತವಾಗಿ ಸಹಕಾರಿ ಸಂಘದಿಂದಲೇ ಒಂದು ಹಣಕಾಸಿನ ವ್ಯವಸ್ಥೆ, ಸಾಲದ ವ್ಯವಸ್ಥೆ ಈಗಾಗಲೇ ಅವಕಾಶ ಇಲ್ಲ ಅಂತ ಹೇಳಿದ್ರಿ. ಮುಂದಿನ ದಿನದಲ್ಲಿ ಕಾನೂನಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಂಡು ಸಹಕಾರಿಗಳಿಗೆ ತಮ್ಮ ಸಂಸ್ಥೆಯಿಂದನೇ ಹಣಕಾಸಿನ ಸಹಕಾರ ನೀಡಿದರೆ ಇದು ಉತ್ತಮವಾಗಿರ್ತದೆ. ಯಾಕೆಂದರೆ ಜಿಲ್ಲೆಯ ಸಹಕಾರಿ ಸಂಸ್ಥೆಯಾದ KDCC ನಮ್ಮ ಸಹಕಾರಿ ಸೌಹಾರ್ದ ಸಹಕಾರಿಗೆ ಸರಿಯಾದ ಒಂದು ಉತ್ತೇಜನ ಕೊಡ್ತಾ ಇಲ್ಲ. ಅವರು ನಮ್ಮ ಮೆಂಬರ್ಶಿಪ್ಪನ್ನು ಕೂಡ ಮಾಡ್ಕೊಳ್ತಾ ಇಲ್ಲ. ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ ನಮಗೆ ವ್ಯವಹಾರ ಮಾಡಲು. ದಯವಿಟ್ಟು ಇದರ ಬಗ್ಗೆ ತಾವು ಗಮನ ಹರಿಸಬೇಕು. ಇದರ ಸಹಕಾರಿ ಸದಸ್ಯತ್ವವನ್ನು ಕೊಡಿಸಿ ಅಲ್ಲಿಂದಲಾದರೂ ಹಣಕಾಸಿನ ವ್ಯವಸ್ಥೆ ಮಾಡುವ ರೀತಿ ಸಹಕಾರ ಕೊಡಬೇಕಂದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ನಮಗೆ ಜಿಲ್ಲಾ ಏನು ಪ್ರಾಂತ್ಯವಾರು ಒಂದು ನ್ಯಾಯಾಲಯ ಇದೆ, ಅದನ್ನು ಜಿಲ್ಲಾವಾರು ಮಾಡಿದರೆ ಉತ್ತಮ ಇತ್ತು ಅಂತ ನನ್ನ ಅಭಿಪ್ರಾಯ. ನಾವು ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಬನಶಂಕರಿ ಬ್ಯಾಂಗ್ಳೂರು ಅಲ್ಲಿಂದ ಬಂದಿದ್ದೀವಿ ಈ 23ನೇ ವಾರ್ಷಿಕ ಮಹಾಸಭೆಗೆ. ಇದರಲ್ಲಿ ನಮ್ಮ ಅಧ್ಯಕ್ಷರು ನರಸಿಂಹಮೂರ್ತಿಯವರು, ನಾನು ಈಶ್ವರ್ ನಾಯಕ್ ಅಂತ, ನಾನು ಡೈರೆಕ್ಟ್ರು, ನಮ್ಮ ನರಸಿಂಹಮೂರ್ತಿಯವರು ಅಧ್ಯಕ್ಷರು ಸುರಭಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಗೆ. ಸೊ ಅವರು ನಮ್ಮ ಸೊಸೈಟಿ ಬಗ್ಗೆ ಮತ್ತು ಮುಂದೆ ನಮ್ಮ ಈ ಸಂಯುಕ್ತ ಸಹಕಾರಿಯಿಂದ ಏನು ಅವರಿಂದ ಉಪಯೋಗ ಆಗಬೇಕು, ಏನು ಅವರಿಂದ ನಮಗೆ ಸಹಕಾರಿ ಆಗಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ನಮ್ಮ ಅಧ್ಯಕ್ಷರಿಗೆ ಮೈಕ್ ಕೊಡ್ತಾ ಇದ್ದೀನಿ. ನಮಸ್ಕಾರ, ನಾನು ನರಸಿಂಹಮೂರ್ತಿ, ಪ್ರೆಸಿಡೆಂಟ್ ಆಫ್ ಸುರಭಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ನನ್ನ ಕಳಕಳಿಯ ಪ್ರಾರ್ಥನೆ ಏನು ಅಂತಂದರೆ, ನಮಗೆ ಈ ರಿಕವರಿ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಬೇಕಾಗ್ತದೆ. ಅಲ್ಲಿ ನ್ಯಾಯಾಲಯದ ವ್ಯವಸ್ಥೆಗಳಲ್ಲಿ ಡೇಟ್ಗಳು ಲಾಂಗ್ ಆಗಿ ಸಿಗೋತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಸ್ವಲ್ಪ ವ್ಯವಸ್ಥೆಯನ್ನು ಸ್ವಲ್ಪ ಸುಧಾರಣೆ ಮಾಡಿದ್ರೆ ಮತ್ತು ನಮ್ಮ ರಿಕವರಿಗೋಸ್ಕರ ನಮ್ಮ ಸಂಸ್ಥೆಗೆ ನಮ್ಮ ಮೆಂಬರ್ಸ್ಗಳು ಬೋರೋವರ್ಸು ಏನು ಫೆಡರೇಷನ್ಗೆ ಬಂದು ಲೆಟ್ರ್ ಬರೆಯೋದು, ಅಲ್ಲೊಂದು ಮಾಹಿತಿ ಕೇಳೋದು, ಮತ್ತೊಂದು ಎಲ್ಲ ಮಾಡ್ತಾರೆ. ಅಲ್ಲಿಗೆ ಅಲ್ಲಲ್ಲೇ ಅದು ಸೊಲ್ಯೂಷನ್ಸನ್ನ ಬೇಗ ಕೊಡ್ತಾ ಹೋದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ರಿಕ್ವೆಸ್ಟ್ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ. ನೀಲಗಿರೀಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಬಾಗಲಕೋಟೆಯಿಂದ 23ನೇ ಸಹಕಾರಿಯ ಮಹಾಸಭಾ GB ಚೆನ್ನಾಗಿ ಆಯಿತು. ಇಲ್ಲಿರುವಂಥ ವ್ಯವಸ್ಥೆನೂ ಚೆನ್ನಾಗಾಗಿದೆ. ಆಡಳಿತ ಮಂಡಳಿಯವರಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಸಹಕಾರಿ ಸಂಘದ ಪರವಾಗಿ, ನಮ್ಮ ಬೆಳಗಾವಿ ವಿಭಾಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಆತ್ಮೀಯ ಸಹಕಾರಿ ಬಂಧುಗಳೇ, ನೋಡಿದ್ರಲ್ಲ, ಸಹಕಾರಿ ಧ್ವಜದ ಧ್ವಜಾರೋಹಣದ ಕಾರ್ಯಕ್ರಮದೊಂದಿಗೆ ವಾರ್ಷಿಕ ಸಾಮಾನ್ಯ ಸಭೆಯ ಎಲ್ಲ ನಡಾವಳಿಗಳು, ಪ್ರಶ್ನೋತ್ತರಗಳು, ಹಾಗೆ ಉದ್ಘಾಟನಾ ಕಾರ್ಯಕ್ರಮ ಎಲ್ಲವನ್ನೂ ಸಹ ನಾವು ವೇದಿಕೆಯಲ್ಲಿ ನೋಡಿದ್ವಿ. ತುಂಬ ಅದ್ಧೂರಿಯಾಗಿ ಸಿದ್ಧತೆಯನ್ನು ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ. ಇದು ಈ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ 23ನೇ ವಾರ್ಷಿಕ ಸಾಮಾನ್ಯ ಸಭೆಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಹಕಾರಿ TV, ಮೊದಲು ಮಾನವನಾಗು. ನಮಸ್ಕಾರ.